ನಮಸ್ಕಾರ. ಅಚೀವರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಸರ್. ಸ್ನೇಹಿತರೆ, ನಾನು ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೊಂದಿಗೆ ಬಂದಿದ್ದೀನಿ. ಸೊ ಅದು ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಕನ್ನಡದಲ್ಲಿ ತುಂಬ ಅಮೂಲ್ಯವಾಗಿರೋಂಥ ಟಾಪಿಕ್ಗಳು ಯಾಕೆ ಅಂತಂದರೆ ಇವು ಹೈಯೆಸ್ಟ್ ಸ್ಕೋರನ್ನು ತಂದುಕೊಡ್ತವೆ. ಹೈಯೆಸ್ಟ್ ಸ್ಕೋರ್ ತಂದುಕೊಡೋಂಥ ಟಾಪಿಕ್ಗಳನ್ನ ನಾನು ಫಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಕಲಿಯೋಕ್ಕೆ ನಿಮಗೆ ತುಂಬ ಟೈಮ್ ಬೇಕು. ಯಾಕಂದರೆ ನಾನು ಇವತ್ತು ಕೊಡೋಂಥ ಟಾಪಿಕ್ ನಿಮಗೆ ಲೀಸ್ಟ್ ಇದೆ. ಹಾಗಾಗಿ ಲೀಸ್ಟನ್ನು ನೀವು ಕಲಿಬೇಕು ಅಂದರೆ ತುಂಬ ದಿನಗಳು ಬೇಕಾಗುತ್ತೆ, ನೆನಪಿರುತ್ತೆ. ಹಾಗಾಗಿ ನಾನು ಇವತ್ತು ಇದನ್ನೇ ಫಸ್ಟ್ ಕೊಟ್ಟು ಆಮೇಲೆ ಓದಿರೋನ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಏರ್ಸನ್ ಅಂತ ಬಂದಿದ್ದೀನಿ. ಸೊ ಅದು ಯಾವ ಟಾಪಿಕ್ ಅಂತ ಹೇಳ್ತೀನಿ. ಸೊ ದೇಶೀಯ, ಅನ್ಯ ದೇಶೀಯ ಹಾಗೂ ತತ್ಸಮ ತದ್ಭವಗಳ ಬಗ್ಗೆ, ಮತ್ತು ವಿರುದ್ಧಾರ್ಥಕ, ಸಮಾನಾರ್ಥಕ, ಈ ಥರದ್ದೆಲ್ಲ ಪದಗಳಿದ್ದಾವೆ. ವೆರಿ ಇಂಪಾರ್ಟೆಂಟ್. 10 ಮಾರ್ಕ್ಸ್ ಇರುತ್ತೆ ಇದು. ಹಾಗಾಗಿ ಇದು ಕಲಿಯೋದಕ್ಕೆ ಬಹಳ ದಿನ ಬೇಕಾಗುತ್ತೆ. ಎಲ್ಲ ಪದಗಳನ್ನು ನೆನಪಿಡ್ಲೇಬೇಕಾಗುತ್ತೆ. ಹಾಗಾಗಿ ಇದರಿಂದ ಇದನ್ನ ನಾನು ಇವತ್ತು ಕಲಿಸೋದಕ್ಕೆ ಬಂದಿದ್ದೀನಿ. ಸೊ ಈ ದೇಶೀಯ, ಅನ್ಯ ದೇಶ ಮತ್ತು ತತ್ಸಮ ತತ್ವಗಳ ಬಗ್ಗೆ ಲೀಸ್ಟ್ ಕೂಡ ಕೊಡ್ತೀನಿ ನಾನು ಇವತ್ತು. ಆಯ್ತಾ? ಕ್ಲಾಸ್ ಮುಗಿದ ಲೀಸ್ಟ್ ಕೊಡ್ತೀನಿ. ಮತ್ತೆ ಹಳೆ ಕ್ವಶನ್ ಪೇಪರ್ಗಳಲ್ಲಿ ಯಾವ್ಯಾವ ಥರದ ಕ್ವಶನ್ಸ್ ಬಂದಿದೆ, ನಾವು ಹೆಂಗೆ ಐಡೆಂಟಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ, ಈ 10 ಮಾರ್ಕ್ಸ್ ನಮ್ಮ ಹತ್ರ ಇರಬೇಕಾಗುತ್ತೆ ಇವು. ಹಾಗಾಗಿ ಈಗಲಿಂದನೇ ನಾವು ಪ್ರಿಪೇರ್ ಮಾಡಬೇಕಾಗಿದ್ರಿಂದ ನಾನು ಇವತ್ತು ಫಸ್ಟ್ ಕ್ಲಾಸ್ ಇದಕ್ಕೆ ಆದ್ಯತೆ ಕೊಟ್ಟಿದ್ದೆ. ಸೊ ಅದಕ್ಕೂ ಮುಂಚೆ ಯಾರು ಅಚೀವರ್ ಕೋಚಿಂಗ್ ಸೆಂಟರ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಬಟನ್ ಒತ್ತಿ ನೆಕ್ಸ್ಟ್ ವಿಡಿಯೋಗಳಿಗಾಗಿ ನೀವು ನೋಟಿಫಿಕೇಶನ್ಗೆ ಕಾಯ್ತಾ ಇರಿ. ಯಾಕಂದ್ರೆ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ನಾವು ಅಚೀವರ್ಸ್ ವತಿಯಿಂದ ಕೊಡ್ತಾ ಇದೀವಿ. ಸೊ ವಿಶೇಷವಾಗಿ ನಾನು ಇವತ್ತು ಕನ್ನಡ ವಿಶೇಷ ಸಂಚಿಕೆ 8 ಮಾಡ್ತಾ ಇದ್ದೀನಿ. ಸೊ ಇದುವರೆಗೆ 7 ಸಂಚಿಕೆ ಮಾಡಿದ್ದೀನಿ. ಸೊ 8ನೇ ಸಂಚಿಕೆ ಆಯ್ತು. ಮತ್ತೆ MCQ ಕ್ವಶನ್ಸ್ಗಳು ಅಂತೇಳಿ ಬಂದಿದೆ. ಕನ್ನಡ ಪ್ರಮುಖ ಪ್ರಶ್ನೋತ್ತರ ಕ್ವಶನ್ಸ್ಗಳು ಅಂತ ಮಾಡಿದೀವಿ. ಅದು ಮತ್ತೆ ನಾನು ಮಾಡಿದ್ದೀನಿ, ಮತ್ತೆ ಹಾಗೂ ಪವಿತ್ರ ಶಿವರಾಜ್ ಕೂಡ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಕ್ಸಾಮ್ ಬರಲೇಬೇಕು. ಬರೋಂಥ ಕ್ವಶನ್ಸ್ಗಳನ್ನ ಎಕ್ಸ್ಪರ್ಟ್ ಗಳಿಂದ ತರಿಸಿ ನಿಮಗೆ ಆ ಕ್ವಶನ್ಸ್ಗಳನ್ನ ಮಾಡಿ ಕೊಡ್ತಾ ಇದೀವಿ. ಹಾಗೆ 100% ನೋಟ್ ಮಾಡ್ಕೊಳ್ಳಿ. ಈ ಸರಿ ಕಪ್ಪು ನಮ್ದೇ ಅಂತ ಹೇಳ್ತಾ ಇದ್ದೀರಾ, ಹಾಗೆ ಆಗುತ್ತೆ. ಯಾಕಂದ್ರೆ ಕನ್ನಡ ನನ್ನ ಕಡೆಯಿಂದ ನಿಮಗೆ 90+ ಮಾಡಿಸೋ ಜವಾಬ್ದಾರಿ ನಂದಾಗಿರುತ್ತೆ. ಹಾಗಾಗಿ ಇದರಿಂದ ಕನ್ನಡ ವಿಶೇಷ ಸಂಚಿಕೆ ಅದಕ್ಕಾಗಿ ನಾವು ಇವತ್ತು ತಂದಿರೋಂಥದ್ದು. ಸೊ ಟಾಪಿಕ್ ಸೊ ಯಾವ್ಯಾವ ಎಕ್ಸಾಮ್ಗಳಿಗೆ ಅಂತ ಗೊತ್ತಿದೆ. ಹಾಗಾಗಿ ಸೊ ನೋಡೋಣ. ಫಸ್ಟ್, ದೇಶೀಯ, ಅನ್ಯ ದೇಶೀಯ ಪದಗಳು ಯಾವ ಯಾವ ಭಾಷೆಗಳಿಂದ ಬರ್ತವೆ ಅನ್ನೋದು ಗೊತ್ತಿರಬೇಕು. ಕನ್ನಡ ಭಾಷೆ ಒಂದೇ ಅಲ್ಲ. ಸೊ ಕನ್ನಡ ಭಾಷೆಗೆ ಇಂಗ್ಲಿಷ್ ಭಾಷೆಯಿಂದ ಪದಗಳು ಬಂದಿದ್ದಾವೆ, ಪೋರ್ಚುಗೀಸ್ ಭಾಷೆ ಬಂದಿದೆ, ಮರಾಠಿ ಭಾಷೆ ಬಂದಿದೆ, ಹಾಗೆ ಅರಬ್ಬಿ ಭಾಷೆ ಬಂದಿದೆ, ಹಿಂದೂಸ್ತಾನಿ ಪದ ಬಂದಿದೆ. ಹಾಗೆ ಇನ್ನು ಹಲವಾರು ಭಾಷೆಗಳಿಂದ ಕನ್ನಡಕ್ಕೆ ಪದಗಳನ್ನ ಸ್ವೀಕರಿಸಿದೆ. ಬಂದಿದೆ ಅನ್ನೋಕ್ಕಿಂತ ಸ್ವೀಕರಿಸಿದೆ ಅಂತ ಹೇಳ್ತೀವಿ. ಇದನ್ನ ಭಾಷಾ ಸ್ವೀಕರಣ ಅಂತ ಹೇಳಿ ಕರಿತೀವಿ. ಇದನ್ನ ಯಾಕೆ ಭಾಷಾ ಸ್ವೀಕರಣ ಅಂತ ಕರೀತಾರೆ ಅಂದ್ರೆ, ಒಂದು ಭಾಷೆ ಬೆಳೀತಾ ಇದೆ, ಒಂದು ಭಾಷೆ ಉಳಿಯುತ್ತೆ ಅನ್ಬೇಕಂದ್ರೆ ಬೇರೆ ಭಾಷೆ ಪದಗಳನ್ನ ಸ್ವೀಕರಿಸಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಆ ಭಾಷೆ ಬೆಳೆಯುತ್ತದೆ ಅಂತ ಅರ್ಥ, ಇಲ್ಲ ಭಾಷೆ ಉಳಿಯುತ್ತದೆ ಎಂಬ ಅರ್ಥವನ್ನು ಬರ್ತದೆ. ಹಾಗಾದ್ರಿಂದ ಈ ಪದಗಳು ಬಂದಿದ್ರಿಂದ ಭಾಷೆ ಬೆಳೀತಾ ಇದೆ ಅನ್ನೋ ಒಂದು ಅರ್ಥವನ್ನ ಸೂಚನೆ ಮಾಡುತ್ತೆ. ಹಾಗಾಗಿ ಇದನ್ನು ಭಾಷಾ ಸ್ವೀಕರಣ ಅಂತ ಕರಿತೀವಿ. ಹಾಗಾಗಿ ಯಾವ ಭಾಷೆಗಳ ಪದಗಳನ್ನ ಸ್ವೀಕರಿಸಿದ್ರು, ಮತ್ತೆ ಎಕ್ಸಾಮ್ ಅಲ್ಲಿ ಏನೇನು ಕ್ವಶನ್ಸ್ ಬಂದಿದೆ ಅಂತ ಫಸ್ಟ್ ನಾನು ತೋರಿಸ್ತಾ ಇದೀನಿ. ಸೊ ಮೊದಲನೇ ಕ್ವಶನ್ಸ್ ನಿಮ್ಗೆ ಗೊತ್ತಾಗಿದೆ. ಸೊ ಓದ್ಕೊಳ್ಳಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. 2ನೇ ಕ್ವಶನ್ಸ್ ಕೂಡ ವೆರಿ ಇಂಪಾರ್ಟೆಂಟ್. 3ನೇ ಕ್ವಶನ್ಸ್ ಮತ್ತು ಆನ್ಸರ್ ಕೂಡ ಅಲ್ಲೇ ಬರ್ತಾ ಇದೆ. ಆನ್ಸರ್ ಕೊಟ್ಟು ಕೂಡ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಇಲ್ಲ. ಸೊ ಮೊದಲನೇ ಕ್ವಶನ್ಸ್ ಬೆಂಡೆಕಾಯಿ, ತರಕಾರಿ, ತೊಂಡೆಕಾಯಿ, ಹಾಗಲಕಾಯಿ ಅಂತ 2005ರಲ್ಲಿ ಕ್ವಶನ್ಸ್ ಕೇಳಿದೆ ಎಕ್ಸಾಮ್. ಸೊ ಇದರಲ್ಲಿ ಯಾವ ಪದ ತೆಗಿಬೇಕು ಅಂತ ನಾನು ಇದನ್ನ ಯಾಕೆ ಕೇಳಿದೆ ಅಂದ್ರೆ, ನಮ್ಮ ಅಚೀವರ್ಸ್ ಅಲ್ಲಿ ಒಂದು ಕ್ಲಾಸ್ ಮಾಡಿಸಿದಾಗ ಇದ್ರ ಬಗ್ಗೆ ಮಾಡಿದ ನಾನು ಕೇಳಿದೆ ಹುಡುಗರಿಗೆ. ಸೊ ಏನಪ್ಪ ಇದ್ರದ್ದು ಆನ್ಸರ್ ಯಾಕೆ ಯಾವ ಆಧಾರದ ಮೇಲೆ ತೆಗೆದ್ರಿ ಅಂತ ಕೇಳಿದ್ದೆ ನಾನು. ಅವಾಗ ಅವರು ಆನ್ಸರ್ ಅನ್ನ ವಿಭಿನ್ನವಾಗಿ ಕೊಟ್ಟಿದ್ರು. ಹಾಗಾಗಿ ನಾನು ನಿಮಗೆ ಅದಕ್ಕೆ ಕೊಟ್ಟಿದ್ದೀನಿ. ಸೊ ತರಕಾರಿಯಲ್ಲಿ ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಇವೆಲ್ಲ ಬರ್ತವೆ ಸರ್, ಹಂಗಾಗಿ ತರಕಾರಿ ತೆಗದೆ ಅಂತೀವಿ. ಸೊ ಹೆಡ್ಲೈನ್ ನೋಡ್ಕೊಳ್ಳಿ, ಒಂದೇನೋ ತೆಗಿಬೋದು ಈ ತರ ಬಿಟ್ಟು, ಆದ್ರೆ ಉಳಿದಿರಂತ ಕ್ವಶನ್ಸ್ ಗಳನ್ನ ನಾವು ಡೀಲ್ ಮಾಡಕ್ ಆಗಲ್ಲ. ಸೊ ಹೇಗೋ ಈಗ ರೆಡಿ ಆಗಿರ್ಬೋದು, ಆದ್ರೆ ಕನ್ನಡ ಪದವನ್ನ ಬಿಟ್ಟು ಅನ್ಯ ಭಾಷಾ ಪದವನ್ನ ಗುರುತಿಸಬೇಕು, ಮಾತ್ರ ಆಯ್ಕೆ ಮಾಡಬೇಕು ಅನ್ನೋದು ಕ್ವಶನ್ಸ್ ಆಗಿದೆ. ಅನ್ಯ ಭಾಷೆ ಪದ ಯಾವುದು ಅಂತ. ಸೊ ಇಲ್ಲಿ ಕನ್ನಡ ಪದ ಬೆಂಡೆಕಾಯಿ, ತೊಂಡೆಕಾಯಿ, ಹಾಗಲಕಾಯಿ ಇವೆಲ್ಲ ಕನ್ನಡ ಪದ. ಸೊ ತರಕಾರಿ ಮಾತ್ರ ಇದು ಅನ್ಯ ಪದ ಆಗ್ತದೆ, ಸಂಸ್ಕೃತ ಭಾಷೆ ಪದ ಆಗ್ತದೆ. ಹಾಗಾಗಿ ಇದು ತೆಗೆದ್ವಿ ಅಂತ. ಓಕೆ, 2ನೇ ಕ್ವಶನ್ಸ್ ನೋಡೋಣ. ನೆಲ, ಕಲ್ಲು, ಹೊಲ, ಶಾಲ ಅಂತ ಇದೆ. ಸೊ ನೆಲ, ಕಲ್ಲು, ಹೊಲ ಇವೆಲ್ಲ ಒಂದು ಟೈಪ್ ಬರಂತದ್ದು, ಮಣ್ಣಲ್ಲಿ ಬರಂತದ್ದು, ಅದು ಭೂಮಿ ಮೇಲೆ ಬರಂತದ್ದು. ಶಾಲ ಮಾತ್ರ ಇದೊಂದು ಕಟ್ಟಡ, ಹಾಗಾಗಿ ತೆಗೆದ್ವಿ ಅಂತ ಅರ್ಥ ಬರಲ್ಲ. ಸೊ ಶಾಲಾ ಅನ್ನೋ ಪದ ಇಲ್ಲಿ ಸಂಸ್ಕೃತ ಪದ ಆಗಿರುತ್ತೆ. ಹಾಗಾಗಿ ಇದನ್ನ ತೆಗಿಬೇಕಾಗುತ್ತೆ. ಅನ್ಯ ಭಾಷಾ ಪದ, ಸಂಸ್ಕೃತ ಕೂಡ ಅನ್ಯ ಭಾಷಾ ಪದ ಆಗಿರ್ತದೆ. 3ನೇ ಕ್ವಶನ್ಸ್ ನೋಡೋಣ. ಹಾಗೆ ನೋಡಿ, ಯಾಕೆ ನಾನು ಹೇಳ್ತಿದ್ದೇನೆ ಅಂದ್ರೆ, ಮುಂದೆ ಬರೋಂಥ ಕ್ವಶನ್ಸ್ ಹೇಗಿದ್ದಾವೆ ಈ ತರ ನೀವು ಹೆಂಗೋ ಒಂದು ಗೆಸ್ ಮಾಡ್ತೀವಿ. ಆದರೆ ಅನ್ಯ ಭಾಷಾ ಪದ ಗೊತ್ತಿಲ್ಲದೆ ಮುಂದಿನ ಕ್ವಶನ್ಸ್ ಹೆಂಗೆ ಆನ್ಸರ್ ಮಾಡ್ತೀವಿ ನೋಡೋಣ. ಮುಂದಿನ ಹಾಡು, ಕತೆ, ಬಡ ಪ್ರಾಣಿ, ಹಸೆ ಅಂತ ಇದೆ. ಹಾಡು, ಕತೆ, ಹಸೆ ಇವೆಲ್ಲ ಬಡ ಪ್ರಾಣಿ ಕನ್ನಡ ಪದಗಳಿಂದ ಕಣ್ಣಿಗೆ ಆಗ್ತವೆ ಅಲ್ವಾ, ದಿನ ಬಳಸೋದ್ರಿಂದ ಕನ್ನಡ ಪದ ಆಗ್ತವೆ.
ಸೊ ಆದರೆ ಕತೆ ಅನ್ನೋದೊಂದು ಇಲ್ಲಿ ಸಂಸ್ಕೃತ ಪದ ಇದರಿಂದ ಸೊ ಇದನ್ನು ಕೂಡ ನಾವು ಹೇಳ್ಬೋದು. ಸೊ ಇವೆಲ್ಲವೂ ಅನ್ಯ ಭಾಷಾ ಪದಗಳಲ್ಲಿ ಬಂದಂತ ಕ್ವಶನ್ಸ್ ಆಗಿದ್ವು ಅಂತ. ಯಾವ್ದಲ್ಲ ಇದು? ಸೊ ಅನ್ಯ ಪದ ಬಂದಂತ ಕ್ವಶನ್ಸ್ ಆಗಿದ್ವು ಅಂತ ಹೇಳಲಾಗ್ತದೆ. ಹಾಗಾದ್ರೆ ನೋಡೋಣ, ಒಂದ್ ಸೆಕೆಂಡ್ ನೋಡೋಣ. ಮುಂದಿನ ಕ್ವಶನ್ಸ್ ಗಳನ್ನ ನೀವು ಬಿಡಿಸ್ಬೇಕಾಗುತ್ತೆ. ಬೇರೆ ಬೇರೆ ಎಕ್ಸಾಮ್ ಬಂದಿರೋ ನಾನು ಹೇಳ್ತೀನಿ. ಸೊ ಆಮೇಲೆ ನಾನು ಸಬ್ಜೆಕ್ಟಿಗೆ ಬರ್ತೀನಿ. ಸಬ್ಜೆಕ್ಟ್ ಅಲ್ಲಿ ಹೆಂಗ್ ಬಿಡಿಸ್ಬೇಕು, ಇವನ್ನ ಯಾಕೆ ಬಿಡಿಸ್ಬೇಕು, ಎಷ್ಟು ನೆನ್ಪಿಟ್ಕೋಬೇಕು, ಹೇಗೆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕ್ಲಾಸ್ ಇರ್ತದೆ. ಸೊ ತಪ್ಪದೇ ಇರಲಿ. ಸೊ ಇವತ್ತಿನ ವಿಶೇಷದಲ್ಲಿ ನಾನು ಅಂದ್ಕೊಡ್ತೀನಿ, ಯಾಕಂದ್ರೆ ಇವೆಲ್ಲ ಭಾಷೆ ಪದಗಳನ್ನ ನೆನ್ಪಿಡೋದು ಕಷ್ಟ ಆಗುತ್ತೆ. ಹಾಗಾಗಿ ಒಂದು PDF ಫೈಲ್ ಅನ್ನು ಕೊಡ್ಬೇಕು ಅಂತ ಇದ್ದೀನಿ. ಸೊ ಎಲ್ಲ ಭಾಷೆ ಪದಗಳನ್ನು ಲೀಸ್ಟ್ ಮಾಡಿದ್ದೀನಿ. ಆ PDF ಪದ ಬೇಕು ಅಂತಂದ್ರೆ ಆ ಟೆಲಿಗ್ರಾಮ್ ಗ್ರೂಪ್ ಅಚೀವರ್ ಶೌರ್ಯ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಟೆಲಿಗ್ರಾಮ್ ಗ್ರೂಪಿಗೆ ಸೊ ನೀವು ಜಾಯಿನ್ ಆಗಿ ನಿಮಗೆ ಆ PDF ಉಚಿತವಾಗಿ ಕೊಡ್ತೀನಿ. ಸೊ ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಬಹಳಷ್ಟು ವ್ಯವಸ್ಥೆ ಮಾಡಿದ್ದೇವೆ. ಏನೇನು ವ್ಯವಸ್ಥೆ ಮಾಡಿದ್ದೇವೆ ಅಂತಂದ್ರೆ, ಒಂದು ಕ್ವಶನ್ ಪೇಪರ್, ವರ್ಡ್ ಕ್ವಶನ್ ಪೇಪರ್ ಸಿಗ್ತದೆ, ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ. ಸೊ ಮತ್ತೆ ಸ್ಟಡಿ ಮಟೀರಿಯಲ್ಸ್, ಎಲ್ಲಾ ಸಬ್ಜೆಕ್ಟಿನ ಆದಷ್ಟು ಸ್ಟಡಿ ಮಟೀರಿಯಲ್ ಅನ್ನು ಕೊಡ್ತಾ ಇದ್ದಾರೆ. ಕರೆಂಟ್ ಅಫೇರ್ಸ್ ಕೊಡ್ತಾ ಇದ್ದಾರೆ, ಮತ್ತೆ ಯೂಟ್ಯೂಬ್ ವಿಡಿಯೋಸ್ ಲಿಂಕ್ ಇರ್ಬೋದು. ಸೊ ಎಲ್ಲದೂ ಕೂಡ ಚಾಚು ತಪ್ಪದೆ ಅಚೀವರ್ಸಿನ A to Z ಸಿಗ್ಬೇಕು ಅಂದ್ರೆ, ಸೊ ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅಚೀವರ್ಸ್ ಶೌರ್ಯ ಟೆಲಿಗ್ರಾಮಿಗೆ ಬನ್ನಿ. ಇಲ್ಲಾಂದ್ರೆ ಲೀಗಲ್ ಸರ್ಕಲ್ ವಾಟ್ಸ್ಆಪ್ ಗ್ರೂಪ್ಗಳಿದಾವೆ, ಅಚೀವರ್ಸ್ ಅಡ್ಡ ಅಂತ ಗ್ರೂಪ್ಗಳಿದಾವೆ. ಸೊ ನೀವು ಯಾವ ಗ್ರೂಪಿಗೆ ವಾಟ್ಸ್ಆಪ್ ಅಲ್ಲಿ ಇರ್ರಿ ಅಥವಾ ಟೆಲಿಗ್ರಾಮ್ ಯಾವ್ದಾದ್ರು ಒಂದು ಅಚೀವರ್ಸಿಗೆ ಲಿಂಕ್ ಅಲ್ಲಿ ಇರಕ್ಕೆ ಒಂದು ಗ್ರೂಪ್ ಅಲ್ಲಿ ಇರಲೇಬೇಕಾಗುತ್ತೆ ಅಂತ ಹೇಳ್ತಾ, ಸೊ ಮುಂದಿನ ಕ್ವಶನ್ಸ್ ಗಳನ್ನ ನಾನು ಕೊಡ್ತಾ ಇದ್ದೀನಿ. ಸೊ ಯಾವ ಕ್ವಶನ್ಸ್ ಅಂದ್ರೆ, ಟಪಾಲು ಒಲುಮೆ ತಯಾರು ಕಚೇರಿ ಅಂತೇಳಿ ಮೇಲಿನ ಹೆಡ್ಲೈನ್ ಚೆನ್ನಾಗಿ ಓದ್ಕೋಬೇಕು. ಅನ್ಯ ಭಾಷಾ ಪದ ಬಿಟ್ಟು ಕನ್ನಡ ಪದ ಮಾತ್ರ ಆಯ್ಕೆ ಮಾಡಿ ಅಂತೇಳಿ. ಸೊ ಅನ್ಯ ಭಾಷಾ ಪದವನ್ನು ಬಿಟ್ಟು ಕನ್ನಡ ಪದವನ್ನು ಮಾತ್ರ ಆಯ್ಕೆ ಮಾಡಿ ಅಂತ ಹೇಳ್ತಿದ್ದೆ ನಾನು. ಸೊ ಹಾಗಾದ್ರೆ ಸೊ ಇಲ್ಲಿ ಆನ್ಸರ್ ನೀವು ರೆಡಿ ಮಾಡಿರಿ ಅಂತ ಗೊತ್ತಾಯ್ತು. ಸೊ ಟಪಾಲು ಸೊ ನಮ್ಮ ಭಾಷೆ ಅಲ್ಲ. ಕಚೇರಿ ಯಾವ ಭಾಷೆ ಪದ ಅಂತ ನಾನು ಹೇಳ್ತೀನಿ ಮುಂದೆ, ಆಯ್ತಾ? ಬಿಡ್ಸಕ್ ಅದಕ್ಕಾಗಿ ಇರೋದು. ಫಸ್ಟ್ ಈಗ ನೋಡೋಣ ಹಾಗೆ ಒಂದು ಅಂದಾಜಿ. ಒಲುಮೆ ಮತ್ತು ತಯಾರಿ ಅಂತಿದೆ. ಸೊ ಒಲುಮೆ ಮತ್ತು ತಯಾರು. ಒಲುಮೆ ಕನ್ನಡ ಪದ ಕಣೆ ಆಗುತ್ತೆ, ತಯಾರು ಕೂಡ ಕನ್ನಡ ಪದ ಕಣೆ ಆಗುತ್ತೆ. ಹಾಗಾದ್ರೆ ಇದರಲ್ಲಿ ಕನ್ನಡ ಪದ ಮಾತ್ರ ಆಯ್ಕೆ ಮಾಡಿ ಅಂತ ಹೇಳ್ತಿದ್ದೆ. ಏನ್ ಮಾಡಿ ಅಂತ ಕನ್ನಡ ಪದ. ಹಾಗಾದ್ರೆ ಯಾವ ಪದ ಹೇಳಕ್ ಸಾಧ್ಯ ಆಗುತ್ತೆ ನೋಡಿ, ಯಾರಾದ್ರೂ ಆನ್ಸರ್ ಮಾಡಿದ್ರೆ ಮಾಡಿ. ಸೊ ನಿಮಗೆ ಸದಾ ವೆಲ್ಕಮ್. ಯಾಕಂದ್ರೆ ನೀವು ಯಾವಾಗ ಈ ಅವಕಾಶಗಳಲ್ಲಿ ನೀವು ಭಾಗವಹಿಸ್ತಿರೋ, ನಿಮ್ಮ ಜೀವಂತಿಕೆ ಅಥವಾ ನಿಮ್ಮ ಒಂದು ಸ್ಪರ್ಧಾ ಮನೋಭಾವನ ತಿಳಿಸುತ್ತೆ. ಎಷ್ಟು ಜನ ವಿಡಿಯೋ ನೋಡ್ತೀರಾ, ಚಾಟಿ ಬರಲ್ಲ ಬಿಡು ಅಂತ, ಬಟ್ ನೀವು ಅದನ್ನ ಮನೋಭಾವ, ಇದೊಂದು ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ನೀವು ಗೆಲ್ಲಿ ಸೋಲಿ ಕಡಿಮೆ ಆನ್ಸರ್ ಬರಲಿ, ಬಟ್ ನೀವು ಈ ತರ ಪಾಲ್ಗೊಳ್ತಾ ನಿಮ್ಮ ಮನಸ್ಥೈರ್ಯ ಜಾಸ್ತಿ ಆಗುತ್ತೆ. ಹಾಗಾಗಿ ಆನ್ಸರ್ ಮಾಡೋದ್ ಕಲಿ, ತಪ್ಪಾಗಿ ಪರವಾಗಿಲ್ಲ, ತಪ್ಪೀಗ ಮಾಡೋಕ್ಕಾಗಿ ಇರೋದು. ಹೀಗೆ ತಪ್ಪು ಮಾಡ್ತಾ 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 ಒಂದಿನ ಸರಿ ಆಗ್ತೀರಿ. ಅದಾಯ್ತಾ? ಇದೀಗ ಈ ಕ್ವಶನ್ಸ್ ತಪ್ಪು ಮಾಡಿದ್ದೆ, ಇದ್ರ ಆನ್ಸರ್ ಇದೆ ಅಂತ ನೆನ್ಪುಡಿ. ಹಾಗಾಗಿಂದ ಸೊ ಈ ಪ್ರಾಯೋಗಿಕದಲ್ಲಿ ಭಾಗವಹಿಸೋದು ಕೂಡ ನಿಮ್ದು ಒಳ್ಳೇದಾಗಿರುತ್ತೆ. ಓಕೆ, ನಾನು ಕ್ವಶನ್ಸ್ ಬಂದಿದ್ದೀನಿ. ಸೊ ಒಲುಮೆ ತೆಗೆದ್ರೆ ಏನಾಗುತ್ತೆ ಅಂತ, ತಯಾರು ತೆಗೆದು ಕೆಲವೊಂದು ಇಲ್ಲಿ ಕ್ವಶನ್ಸ್ ಬಂದಿದೆ, ತಯಾರು ಅಂತ ತೆಗೆದು ಕೆಲವು ಒಲುಮೆ ಅಂತ ತೆಗೆದು. ಸೊ ನನ್ನ ಪ್ರಕಾರ ನಾನು ಹೇಳ್ತೀನಿ, ಸೊ ಆನ್ಸರ್ ಯಾವುದು ಅಂದ್ರೆ ಕನ್ನಡದ ಅಚ್ಚಗನ್ನಡದ ಪದ ತಯಾರು ಯಾವುದು? ಅಚ್ಚಗನ್ನಡ ಪದ. ಯಾವುದು? ಅಚ್ಚಗನ್ನಡ ಪದ. ಸೊ ಒಲುಮೆ ಅನ್ನೋದು ಸಂಸ್ಕೃತ ಪದ. ಸರ್ ಹೆಂಗ್ ಸರ್ ಕನ್ನಡ ಏನಾದ್ರು ಟ್ರಿಕ್ಸ್ ಇದೆಯಾ? ಇದೆ, ಟ್ರಿಕ್ಸ್ ಇದೆ, ಇಲ್ಲ ಅಂತ ಹೇಳೋಲ್ಲ. ಹೆಂಗಿದೆ ಅಂತಂದ್ರೆ, ಸೊ ಚಾರ್ಟ್ ಇದೆ, ಚಾರ್ಟ್ ಕಲಿ ಅಂತ ಟ್ರಿಕ್ಸ್ ಇದೆ, ಅದನ್ನ ನೋಡೋಣ. ಸೊ ನೆಕ್ಸ್ಟ್ ನೋಡೋಣ, ಇನ್ನೊಂದು ನಕಲು ಅಂತ ಇದೆ, ಸೊ ಅರಿಲ್ ಅಂತ ಇದೆ, ಇಸ್ತ್ರಿ ಅಂತ ಇದೆ, ಅಸಲು ಅಂತ ಇದೆ. ಅಸಲು, ನಕಲು ಇವೆಲ್ಲ ನೋಡಿದಾಗ ಒಂಥರ ಇಸ್ತ್ರಿ ಇವೆಲ್ಲ ಕನ್ನಡ ಪದ ಕಣ್ಣೆ ಆಗ್ತವೆ, ಇಲ್ಲ ಸ್ವಲ್ಪ ಬೇರೆ ಪದ ಕಣ್ಣೆ ಆಗ್ತವೆ. ಸೊ ತೆಗಿತಾ ಹೋದಾಗ ನಕಲು ಸ್ವಲ್ಪ ಡೌಟ್ಸ್ ಬರುತ್ತೆ, ಅಸಲು ವೆರಿ ಇಂಪಾರ್ಟೆಂಟ್ ನೆನಪುತ್ತೆ. ಆದರೆ ಆನ್ಸರ್ ಇಲ್ಲಿ ಅರಿಲ್ ಅಂತ ಆಗುತ್ತೆ. ಸೊ ಕನ್ನಡದ ಅಚ್ಚಗನ್ನಡದ ಪದ ಅರಿಲ್ ಅಂತ ಅಂದ್ರೆ ನಕ್ಷತ್ರ ಅಂತ ಕರೀತಾರೆ. ಓಕೆ, ಇದು ಸಮಾನಾರ್ಥಕ್ಕೂ ಬರೋಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ ಬರ್ಕೊಳ್ಳಿ. ಸೊ ನಕ್ಷತ್ರ ಅಂತ ಕರಿತೀವಿ ಅರಿಲ್ ಅಂತ ಅಂದ್ರೆ. ಓಕೆ, ಸೊ ನಿಮ್ ಪ್ರಾದೇಶಿಕ ಗ್ರಾಮೀಣ ಹಳಬ್ರು ಯಾರ ಇದ್ರೆ, ಅಜ್ಜ ಅಜ್ಜಿ ಇದ್ರೆ ಅವ್ರು ಬಳಸ್ತಾರೆ. ಅರಿಲ್ ಕಾಣ್ತದವೆ, ಅರಿಲ್ ಬೀಳ್ತದವೆ ಅಂತ ಹೇಳ್ತಾರೆ. ರಾತ್ರಿ ಅರಿಲ್ ಅಂದ್ರೆ ನಕ್ಷತ್ರ ಬೀಳ್ತದೆ ಅಂತ ಹೇಳ್ತಾರೆ. ನಕ್ಷತ್ರ ಬೀಳಲ್ಲ, ಸೊ ಅಲ್ವಾ, ಉಲ್ಕೆಗಳು ಮಾತ್ರ ಬೀಳೋದು. ಸೊ ಚಾವ್ಬಿಟ್ಟು ನೀವು ಕಲ್ತಿರ್ತೀರಿ. ಸೊ ಹಾಗಾದ್ರಿಂದ ಇಲ್ಲಿ ನಿಮ್ಗೆ ಆಗ್ಲೇ 1, 2, 3 ಕ್ವಶನ್ಸ್ ನಿಮ್ಗೆ ಈಸಿ ಅನ್ಸು, 4, 5 ಕ್ವಶನ್ ಸ್ವಲ್ಪ ನಿಮ್ಗೆ ಏನ್ ಅನಿಸ್ತಾ ಇತ್ತು ಅನ್ನೋದ್ರ ಬಗ್ಗೆ ನಾನು ಈಗ ಹೇಳಿದೆ. ಸ್ವಲ್ಪ ಬೇಕು ಅನ್ಸ್ತೈತಲ್ವಾ ಕ್ಲಾಸ್? ಬೇಕೇ ಬೇಕಾಗುತ್ತೆ. ನೀವು ಮಂಚಿ ಹಾಕೋದು, ತೋರ್ಕೆಗೆ ಓದಕ್ ಹೋಗೋದು, ಸುಮ್ಮನೆ ಬುಕ್ ಹಿಡ್ಕೊಂಡು ಓದ್ತಾ ಇದೆ, ನನ್ನ ಹತ್ರ ಇಷ್ಟು ಬುಕ್ ಇದೆ ರಾಸಿ ಅಂತ ಹಿಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸಮರ್ಪಕವಾಗಿ ಕಲಿಬೇಕು. ಸಕ್ಸಸ್ ಸುಮ್ಮನೆ ಬರಲ್ಲ. ಸಕ್ಸಸ್ ಅನ್ನೋದೊಂದು ಹಾರ್ಡ್ ವರ್ಕ್ ಅಲ್ಲಿ ಇರ್ತದೆ. ಹಾರ್ಡ್ ವರ್ಕ್ ಹೆಂಗಿರ್ಬೇಕು ಅಂತಂದ್ರೆ, ಸುಮ್ಮನೆ ಹಾರ್ಡ್ ವರ್ಕ್ ಮಾಡೋದಲ್ಲ, ಪ್ಲಸ್ ಸ್ಮಾರ್ಟ್ ವರ್ಕ್ ಸೇರ್ಕಿರ್ಬೇಕು. ಆ ಸ್ಮಾರ್ಟ್ ವರ್ಕ್ ಹೇಗಿರ್ಬೇಕು ಅಂತಂದ್ರೆ, ಈಗ ಕ್ವಶನ್ಸ್ ಕೇಳಿದಾಗ ಆನ್ಸರ್ ಹೇಳ್ತಿರಲ್ಲ, ಇದು ಸ್ಮಾರ್ಟ್ ವರ್ಕ್. ಇದ್ರ ಹಿಂದೆ ಉತ್ತರ ಬರಬೇಕು ಅಂತಂದ್ರೆ ಹಾರ್ಡ್ ವರ್ಕ್ ಇರ್ತದೆ. ಸೊ ಅದೇ ಓದ್ಬೇಕಾಗುತ್ತೆ. ಹೆಂಗ್ ಓದ್ಬೇಕು, ಯಾವಾಗ ಓದ್ಬೇಕು, ಮತ್ತೆ ಹೇಗೆ ಓದಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮುಂದಿನ ಕ್ಲಾಸ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ಕ್ಲಾಸ್ಗಳನ್ನ ಕೇಳಿ. ಬಹಳಷ್ಟು ದಿನ ನಾವು ವಿಡಿಯೋ ಮಾಡೋದು ನಾನು ನೋಡ್ತಾ ಇದ್ದೀನಿ ಇತ್ತಿತ್ತಲಾಗೆ. ಮೋಟಿವೇಶನ್ಸ್ ಅಂತ ಹೇಳ್ತಾರೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಟಿವೇಶನ್ಗಿಂತ ಇನ್ಸ್ಪೈರ್ ಆಗಬೇಕು.
ಸೊ ಮೋಟಿವೇಶನ್ ಅನ್ನೋದು ಸುಮ್ಮನೆ ನೀವು ಏನಾದ್ರು ಮೋಟಿವೇಶನ್ಸ್ ಮಾಡಿದ್ರೆ 1 ನಿಮಿಷಕ್ಕೆ ಮಾತ್ರ ಮೋಟಿವೇಶನ್ ಆಗ್ತೀರಿ, ಅಥವಾ 1 ಗಂಟೆವರೆಗೆ ಮೋಟಿವೇಶನ್ಸ್ ಇರ್ಬೋದು. ಅದೇ ಇನ್ಸ್ಪೈರ್ ಆದ್ರೆ ಅಂದ್ರೆ ಲೈಫ್ ಲಾಂಗ್ ಇರ್ತದೆ, ನಿಮ್ಮ ಲೈಫ್ ಲಾಂಗ್ ಗುರಿ ಮುಟ್ಟಲ್ವರೆಗೂ ಅದು ನಿಮ್ಮನ್ನ ತಲುಪಿಸುತ್ತೆ. ಹಾಗಾಗಿ ಇನ್ಸ್ಪೈರ್ ಕಥೆಗಳ ಇಂಪಾರ್ಟೆಂಟ್ ಹೊರತು ಮೋಟಿವೇಶನ್ಸ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಒಬ್ಬೊಬ್ರು ವಾರಕ್ಕೆ 3-4 ಮೋಟಿವೇಶನ್ಸ್ ಮಾಡ್ತಾ ಇದ್ದಾರೆ, ಬಹುಶಃ ಯಾವ ಉದ್ದೇಶ ಅನ್ನೋದು ನನ್ಗೆ ಗೊತ್ತಿಲ್ಲ. ಸೊ ಮೋಟಿವೇಶನ್ಸ್ ಬೇಕಾಗತ್ತೆ, ನನ್ನ ವಾದ ಅದಲ್ಲ, ಮೋಟಿವೇಶನ್ ಬೇಕಾಗುತ್ತೆ, ಬಟ್ ನೀವು ಇನ್ಸ್ಪೈರ್ ಆಗಬೇಕಾಗತ್ತೆ, ಇನ್ಸ್ಪೈರ್ ಕಥೆಗಳನ್ನ ಜಾಸ್ತಿ ನೋಡ್ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಒಂದು ಸಾಧಕರಾಗ ಸಾಧ್ಯ ಅಂತ ಹೇಳ್ತಾ, ಸೊ ಇವಾಗ ನನ್ನ 4-5 ಕ್ವಶನ್ಸ್ ಗಳನ್ನ ನಾನು ಬಿಡಿಸಿ ಈಗ ಮುಂದಿನ ಕ್ವಶನ್ಸ್ ಹೋಗೋದು ಆನ್ಸರ್ ಬೇಕಾದ್ರೆ ನೋಡಿ, ಆನ್ಸರ್ ಕೂಡ ಕರೆಕ್ಟ್ ಆಗಿದೆ. ಓಕೆ, ಸೊ ನೋಡೋಣ 6-7 ಕ್ವಶನ್ಸ್ ಎಕ್ಸಾಮಿಗೆ ಯಾವ ಬಂದಿದ್ದು ಮತ್ತೆ ಹ್ಯಾಕ್ ಬಿಡಿಸ್ತೀರಿ ನೋಡೋಣ, ಇದು ಹೆಂಗಿದೆ ಅಂತ ನೋಡೋಣ. ಓಕೆ, ಕ್ವಶನ್ಸ್ ಬಂದಿದೆ. ಎಫ್ ಡಿ ಎ ಎಕ್ಸಾಮ್ 2017, 2008, 2098ರಿಂದ ಒಂದೊಂದು ಕ್ವಶನ್ಸ್ ಆಯ್ಕೆ ಮಾಡಿದ್ದೀನಿ. ಎಲ್ಲ ಎಕ್ಸಾಮಿನ ಕ್ವಶನ್ಸ್ ಗಳು ಕೂಡ ನಾನು ಅಲ್ಲಿ PDF ಅಲ್ಲಿ ಹಾಕಿದ್ದೀನಿ, ನಿಮಗೆ ಚೆನ್ನಾಗಿ ಸಿಗುತ್ತೆ. ಆದ್ರೆ ಇಲ್ಲಿ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಪದ ಏನಂದ್ರೆ, ಸೊ ಇಲ್ಲಿ ಪದದ ಹೆಡ್ಲೈನ್ಸ್ ಚೆನ್ನಾಗಿದೆ, ಓದ್ಕೊಳ್ಳಿ. ಸೊ ಈ ಕೆಳಗಿನ ಶಬ್ದ ಯಾವ ಭಾಷೆಯಿಂದ ಬಂದಿದೆ ಅನ್ನೋ ಗುರುತಿಸಿ ಅಂತ. ಸಿನಿಮಾ ಇದೆ, ಜಮೀನ್ ಇದೆ, ಟಿಕೆಟ್ ಹೋಗ್ತಾ ಇದೆ. ಸೊ ಯಾವ ಪದದಿಂದ, ಯಾವ ಭಾಷೆಯಿಂದ ಪದದಿಂದ ಬಂದಿದೆ ಅನ್ನೋದು ಇಲ್ಲಿ ಕಂಡುಹಿಡಿಬೇಕಾಗುತ್ತೆ. ಹಾಗಾಗಿ ನೀವೆಲ್ಲ ಕಂಡುಹಿಡಿಬೇಕು ನೀವು ಅಂತ ಅಂದ್ರೆ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಕೇಳಲೇಬೇಕಾಗುತ್ತೆ. ಸೊ ಸಂಪೂರ್ಣವಾಗಿ ಕೇಳಿದ್ರೆ ಇವತ್ತು ಹೇಳಕ್ ಸಾಧ್ಯ ಇದೆ, ಇವೆಲ್ಲ ಕ್ವಶನ್ಸ್ ಗಳನ್ನು ನೀವು ಹೇಳಕ್ ಸಾಧ್ಯ ಇದೆ. ಸೊ ಹಾಗಾದ್ರೆ ನೋಡೋಣ, ಈ ಕ್ವಶನ್ಸ್ ನೋಡೋಕ್ಕಿಂತ ಮುಂಚೆ ಅದು ಆನ್ಸರ್ ನೋಡೋಕ್ಕಿಂತ ಮುಂಚೆ ನೀವು ನೋಡಿರ್ಬೋದು ಅಥವಾ ಆನ್ಸರ್ ಮಾಡಿರ್ಬೋದು. ಸೊ ತಪ್ಪ ಸರಿನ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ವಿಭಿನ್ನ. ಯಾಕಂದ್ರೆ ನಾನು ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರ್ದು ಅಂತ ಹೇಳಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಕ್ಲಾಸ್ ಇಲ್ಲ ಅಂದ್ರೆ ಇದು ಬರುತ್ತಾ ಬರಲ್ವಾ ಅನ್ನೋ ಕ್ವಶನ್ಸ್ ಇರುತ್ತೆ. ಹಾಗಾಗಿ ಸೊ ಈ ಕ್ವಶನ್ಸ್ ಕೊಟ್ಟ ನೀವು ಎಷ್ಟು ಆನ್ಸರ್ ಮಾಡಿದ್ರಿ, 10ಕ್ಕೆ 10 ಆನ್ಸರ್ ಮಾಡಿದಿರಾ, 20ಕ್ಕೆ 20 ಆನ್ಸರ್ ಮಾಡಿದಿರಾ, ಅಷ್ಟು ಆನ್ಸರ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಈಗ ನೋಡ್ತಾ ಇದರಲ್ಲಿ ಎಷ್ಟು ನಾವು ಸಮರ್ಪಕವಾಗಿದ್ದೇವೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಕ್ಲಾಸ್ ಆರಂಭ ಮಾಡೋಣ ಅಂತ ಒಂದು 10 ಕ್ವಶನ್ಸ್ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಇದಾವೆ ನಿಮಗೆ SDA ಮತ್ತು FDA ಸಂಬಂಧಪಟ್ಟಂಗೆ ಕ್ವಶನ್ಸ್ ಅನ್ನು ಕೇಳಲಾಗಿದೆ. ಸೊ ಈ ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವ ಪದ ತೆಗಿಬೇಕು ಅನ್ನೋದ್ರ ಬಗ್ಗೆ, ಯಾವ ಪದವನ್ನ ತೆಗಿತೀರಿ ಈ ಪದದಲ್ಲಿ. ತೆಂಗಿನಕಾಯಿ ಇದೆ, ಕಾಸು ಇದೆ, ಅಪೀಲು ಇದೆ, ತಲೆ ಇದೆ, ಯಾವ ಪದ ಇದರಲ್ಲಿ ನೀವು ನೋಡಿ ಗೊತ್ತಾಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಕೂಡ ನೆಕ್ಸ್ಟ್ ಕ್ವಶನ್ಸ್ ಗಳಿದಾವೆ. ಕುಳ, ಕುಳವಾರ, ಕುನ್ನಿ, ಕಬ್ಬಿಣ ಅಂತ ಇದೆ. ತಮ್ಮ, ತಗ್ಗು, ತಟ್ಟು, ತರಕಾರಿ ಅಂತ ಇದೆ. ಸೊ ಇದರಲ್ಲಿ ಯಾವ ಪದಗಳನ್ನು ನಾವು ತೆಗಿಬೇಕು. ಹಾಗಾದ್ರೆ ನಾನು ಯಾಕೆ ಫಸ್ಟ್ ನಾನು ಹೆಡ್ಲೈನ್ ಕೊಟ್ಟಿದ್ದೆ, ಹೆಡ್ಲೈನ್ಗಳಿಲ್ಲ. ಯಾಕೆ ಹೆಡ್ಲೈನ್ ಇಲ್ಲ ಅಂದ್ರೆ ಈ ಪದ ಇದೇ ಭಾಷೆದನ್ನ ಹೇಳಕ್ ಬರ್ಬೇಕು ಅಂದ್ರೆ ಇವತ್ತು ಕ್ಲಾಸ್ ಅನ್ನ ಕೇಳಿ. ಸೊ ಹಂಗೆ ನೀವು ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಒಂದಿಷ್ಟು ಕ್ವಶನ್ಸ್ ಗಳಿದಾವೆ, ಇವನ್ನೆಲ್ಲ ಪರಿಚಯ ಮಾಡ್ತಾ ನಾನು ಮುಂದಿನ ಕ್ಲಾಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ಬಾರಿ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಇದ್ದೀನಿ. ಸೊ ಇವೆಲ್ಲ ಕ್ವಶನ್ಸ್ ನಿಮ್ಗೆ ಆನ್ಸರ್ ಬರುತ್ತಾ ನೋಡಿ, 1 ನಿಮಿಷ ಟೈಮ್ ಕೊಡ್ತೀನಿ. ಬಂದೂಕು, ತಿಳುವಳಿಕೆ, ಹೊಂದಿಕೆ, ಕಲಿಕೆ. ಬಂದೂಕು ಯಾವ ಭಾಷೆದು, ತಿಳುವಳಿಕೆ, ಹೊಂದಿಕೆ, ಕಲಿಕೆ ಇವು ಯಾವ ಭಾಷೆ ಪದಗಳು. ಕೇಳು, ದೃಶ್ಯ, ಕೇಳು ಮತ್ತೆ ನೋಡು. ಹೇಳು, ಕೇಳು, ದೃಶ್ಯ, ನೋಡು ಇವುಗಳು ಯಾವ ಪದದಿಂದ ಭಾಷೆಯಿಂದ ಬಂದಿದ್ದಾವೆ ನಮ್ಗೆ ಗೊತ್ತಾದ್ರೆ ಮಾತ್ರ ತೆಗೆಸಾಧ್ಯ. 1, 2, 3 ಏಕದರ ಅಂತ ಇದೆ. ಸೊ ಇವೆಲ್ಲ ಕ್ವಶನ್ಸ್ ಗಳು ಎಕ್ಸಾಮ್ ಬಂದಿರೋದು. ಸೊ ಹಾಗಾಗಿ ಇದರಿಂದ ಇವೆಲ್ಲ ಕ್ವಶನ್ಸ್ ಗಳಿಗೆ ನೀವು ಪಟನೆ ಆನ್ಸರ್ ಮಾಡಬೇಕು ಅಂದ್ರೆ ಇವತ್ತಿನ ಕ್ಲಾಸ್ ಅನ್ನ ಆನಂದಿಸ್ತೀನಿ. ನೋಡಿ, ನಂಬರ್ 1 ಅನ್ಯ ಭಾಷೆ ಪದ. ಸೊ ವಿಷಯ ಬಂದಿದ್ದೀನಿ, ಅನ್ಯ ಭಾಷೆಯ ಪದ ಬಿಟ್ಟು ಕನ್ನಡ ಪದ ಮಾತ್ರ ಆಯ್ಕೆ ಮಾಡಿ ಅಂತ ಇದೆ. ಸೊ ಯಾವುದು, ಇದು ಕೂಡ ಕ್ವಶನ್ಸ್. ಇನ್ನು ಕ್ವಶನ್ಸ್ ಮುಗಿದಿಲ್ಲ, 20 ಕ್ವಶನ್ಸ್ ಹಾಕಿದ್ದೆ ನಿಮಗೆ. ನೋಡೋಣ ಸ್ವಲ್ಪ ತೋರಿಸಿ ಅಂತ ನೋಡೋಣ. ಬ್ಯಾಂಕು, ಹೊಳೆ, ಮೆಂಬರ್, ಕಾರ್ಡು, ತಗ್ಗು, ನಕಲು, ಅಸಲು, ಇಸ್ತ್ರಿ, ಹಾಗೆ ಈ ತರದವು. ಮತ್ತೆ ಯಾವ್ಯಾವ ಎಕ್ಸಾಮ್ 2015, 2017, 2008 ಈ ತರ ಎಕ್ಸಾಮ್ ಬಂದಿರೋ ಕ್ವಶನ್ಸ್ ಗಳು. ಈ ಕ್ವಶನ್ಸ್ ಗಳಿಗೆ ಆನ್ಸರ್ ಸರ್ ಹೇಳಲಿಲ್ಲ, ಹಾಗೆ ಮುಂದೆ ಹೋಗ್ತಿದ್ದೀನಿ ಅಂದ್ರೆ ಇವೆಲ್ಲ ಕ್ವಶನ್ ಆನ್ಸರ್ ಕ್ಲಾಸ್ ಮುಗಿದ್ಮೇಲೆ ಮತ್ತೆ ನಾನು ಕ್ವಶನ್ಸ್ ಹಾಕೊಂಡಿದ್ದೀನಿ, ಹಾಗಾಗಿ ಸಿಗುತ್ತೆ. ಇವೆಲ್ಲ ಎಕ್ಸಾಮ್ ಈಗ ಬಂದಿದೆ ಅಂತ ತೋರಿಸ್ಬಿಟ್ಟು ನಿಮಗೆ ಕ್ಲಾಸ್ ಮಾಡ್ತೀನಿ. ಹಾಗಾಗಿ ವೆರಿ ಇಂಟ್ರೆಸ್ಟ್ ಇದೆ ಈ ಸಬ್ಜೆಕ್ಟ್, ನಿಮ್ಮನ್ನ ಕೈ ಹಿಡಿಯುತ್ತೆ, ನಿಮ್ಮನ್ನ ಎಕ್ಸಾಮ್ ಸಕ್ಸಸ್ ಮಾಡುತ್ತೆ ಈ ಟಾಪಿಕ್. ಹಾಗಾಗಿ ದಯವಿಟ್ಟು ಈ ಟಾಪಿಕ್ ಅನ್ನ ಮಿಸ್ ಮಾಡಬೇಡಿ. ಸೊ ನಾ ಹೇಳಂತ ಸಲಹೆಯನ್ನ ದಯವಿಟ್ಟು ಸ್ವೀಕರಿಸಿ ಅಂತ ಹೇಳ್ತಾ, ನಂಬರ್ 1 ದೇಶ, ಅನ್ಯ ದೇಶ ಪದಗಳನ್ನ ಹೇಗೆ ಕಂಡುಹಿಡಿಯುವುದು. ಅದೇ ಸಮಸ್ಯೆ, ಯಾಕೆ ಸರ್ ಕಂಡುಹಿಡಿಯುವುದು ಅಲ್ವಾ, ಹ್ಯಾಕ್ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಇವತ್ತು ಕ್ಲಾಸ್ ಕೇಳಿ ಗೊತ್ತಾಗುತ್ತೆ. ಅದೇ ನನ್ನ ಕ್ಲಾಸ್ ಇರೋದು ವಿಶೇಷ. ಸೊ ಓಕೆ, ನಂಬರ್ 1 ನೋಡೋಣ. ಸೊ ಹ್ಯಾಕ್ ಕಂಡುಹಿಡಿಯೋದು ಅನ್ಯ ದೇಶ ಪದಗಳು ಅಂತ ಹೇಳಿದೆ. ಸೊ ಒಂದಿಷ್ಟು ಚರ್ಚೆ ಮಾಡೋಣ. ಬಸ್ ಅಂತ ಇದೆ, ಬಸ್ಸು ಅಂತ ಇದೆ. ಕಾರ್ ಅಂತ ಇದೆ, ಕಾರು ಅಂತ ಇದೆ. ಸೊ ಬುಕ್ ಅಂತ ಇದೆ, ಬುಕ್ಕು. ರೈಲು, ಪೆನ್, ಪೆನ್ನು, ಇಂಕ್, ಇಂಕು, ಗೌರ್ಮೆಂಟ್, ಗೌರ್ಮೆಂಟ್. ಏನ್ ಸರ್ ಇದು ಅಂತ ಬರ್ತದಲ್ವಾ, ಇಲ್ಲೇ ನೀವು ಇಂಪಾರ್ಟೆಂಟ್. ಇದನ್ನ ನೀವು ನಿಲ್ಲಿಸಿ ಸ್ವಲ್ಪ ಮಾತನ್ನ ಕೇಳಬೇಕಾಗುತ್ತೆ. ಏನಂತಂದ್ರೆ ನೋಡಿ, ಬಸ್ ಅಂತ ಇದೆ. ಏನಿದೆ ಇದು ಕನ್ನಡದಲ್ಲಿ ಬರೆದ್ರೆ ಸೊ ಬಸ್ ಅಂತ ಆಗುತ್ತೆ. ಸೊ ಈ ಕಡೆ ಇದೆ ಬಸ್ಸು ಅಂತ ಇದೆ.
ಓಕೆ, ಇಂಗ್ಲಿಷಲ್ಲಿ ಬಸ್ಸು ಅನ್ನೋ ಪದನ ಕನ್ನಡದಲ್ಲಿ ಬಸ್ಸು ಅಂತ ಹೇಳಿ ಸ್ವೀಕರಿಸಿದರು. ಸೊ ಇದನ್ನ ನೀವು ತಿಳ್ಕೋಬೇಕು. ಸೊ ಕನ್ನಡ ಪದ ಯಾವ್ದಂದ್ರೆ ಬಸ್ಸು. ಇದು ಇಂಗ್ಲಿಷಲ್ಲಿ ಬಸ್ಸು ಅಂತ ಇಲ್ಲ, BUSU ಅಂತ ಇಲ್ಲ. ಹಾಗಾಗಿ ಇಂಗ್ಲಿಷ್ ಪದದಲ್ಲಿ ಬಸ್ಸು ಇಲ್ಲ, ಬಸ್ ಇದೆ. ಇದು ಬಸ್ ಅನ್ನೋದು ಇಂಗ್ಲಿಷ್ ಪದ, ಬಸ್ಸು ಅನ್ನೋದು ಕನ್ನಡ ಪದ. 100% ಇದನ್ನೇ ಭಾಷಾ ಸ್ವೀಕರಣ ಅನ್ನೋದು. ನಾನು ಏನ್ ಹೇಳ್ತಿದ್ದೇನಲ್ಲ, ಇದು ಭಾಷಾ ಸ್ವೀಕರಣ ಅಂತ. ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಸ್ನೇಹಿತರೆ, ಪರ್ಫೆಕ್ಟ್ಲಿ ಸೊ ನಾನು ಆಲ್ರೆಡಿ ನಾನು ನೆಟ್ ಅಲ್ಲಿ ಕೂಡ ನಾನು ಪಾಸ್ ಆಗಿದ್ದೀನಿ ಯಾವುದು ಕನ್ನಡದಲ್ಲಿ. ಸೊ ಸಾಕಷ್ಟು ಎಕ್ಸಾಮ್ಗಳನ್ನ ನಾನು ನೋಡಿರ್ಬೋದು. ಸೊ ಕನ್ನಡ MA ಇರ್ಬೋದು, ಅಥವಾ ಹಿಸ್ಟ್ರಿ ಇರ್ಬೋದು, ಅಥವಾ ಜಾಗ್ರಫಿ ಇರ್ಬೋದು, ಸಾಕಷ್ಟು ವಿಷಯಗಳಲ್ಲಿ ನಾನು ಸ್ನಾತಕೋತ್ತರ ಪದವಿಯನ್ನು ಕೂಡ ಮಾಡಿದ್ದೀನಿ, ನೆಟ್ ಕೂಡ ಮಾಡಿದ್ದೀನಿ. ಸಾಕಷ್ಟು ನಾನು ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ 7 ರಿಂದ 8 ವರ್ಷ ನಾನು ಕ್ಲಾಸನ್ನು ಮಾಡಿದ್ದೀನಿ. ಹಾಗಾಗಿ ನಾನೊಂದು ಎಕ್ಸಾಮ್ ಬರ್ದಿರೋದು ಮತ್ತು ಎಕ್ಸಾಮ್ ಕ್ಲಾಸ್ ಮಾಡಿರೋ ಅನುಭವಗಳಲ್ಲಿ ನಾನು ಹೇಳುವಂಥದ್ದು ಮತ್ತು ನಾನು ಓದಿರೋ ಒಂದು ವಿಷಯ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಅಲ್ಪ ವಿದ್ಯೆ ಮಹಾಗರ್ಭಿಯನ್ನು ಪ್ರದರ್ಶನ ಮಾಡಕ್ ಹೋಗಲ್ಲ. ಸೊ ನಾನು ತಿಳಿದಿರೋದನ್ನು ಹೇಳ್ತೀನಿ, ಕೆಲವೊಂದು ಟೈಮ್ ನಿಮಗೆ ಒತ್ತಿ ಹೇಳ್ತೀನಿ. ಯಾಕೆ ಅಂದ್ರೆ ಸುಧಾರಣೆ ಆಗ್ಲಿ ಅಂತ ಹೇಳಿ ಉದ್ದೇಶಕ್ಕೆ ಹೇಳ್ತೀನಿ. ಸೊ ಇಲ್ಲಿ ಇಷ್ಟೇ ಹೇಳೋದು. ಸೊ ಈಸಿ, ಬಸ್ ಅನ್ನೋ ಪದ ಇಂಗ್ಲಿಷ್, ಬಸ್ಸು ಅನ್ನೋದು ಕನ್ನಡ. ಇದನ್ನ ಬಸ್ಸು ಅನ್ನೋ ಕನ್ನಡ ಪದ ಅಂತ ಹೇಳ್ತೀವಿ. ಇದನ್ನೇ ಸ್ವೀಕರಣ, ಭಾಷಾ ಸ್ವೀಕರಣ ಅಂತ ಕರಿತೀವಿ. ಈ ತರ ಸ್ವೀಕರಣ ನೋಡಿ, ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ, ಬಸ್ಸು ನಿಲ್ದಾಣ ಅಂತ ಕರಿತೀವಿ. ಬಸ್ ಸ್ಟ್ಯಾಂಡ್, ಬಸ್ಸು ನಿಲ್ದಾಣ ಅಂತ. ಅದು ಕನ್ನಡದ ಹೇಳಿ ಸರ್ ಷಟ್ ಶಕಟ ವಾಹನ ಅಂತ ನಿಲ್ದಾಣ ಅಂತ ಹೇಳ್ಬೋದು. ಷಟ್ ಶಕಟ ವಾಹನ ನಿಲ್ದಾಣ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ, ಹುಡುಕಾಡ್ಬಿಡ್ತಾರೆ ಎಲ್ಲೈತಿ ಅಂತ, ಹೌದಿಲ್ಲ? ಹಾಗಾಗಿ ಬಸ್ಸು ನಿಲ್ದಾಣ ಅಂತ ಹೇಳಿ ಕರಿತೀವಿ. ಈ ತರ ಕನ್ನಡ ಹೆಂಗಾಗಿದೆ, ಸ್ವೀಕರಿಸಿ ತನ್ನದೇ ಆದ ಪದವನ್ನು ಮಾಡಿದೆ. ಜಾಸ್ತಿ ತಲೆಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ ಹೊಸ ಪದಕ್ಕೆ. ಕಾರ್ ಅಂತ ಇದೆ, CAR ಕಾರ್ ಅಂತ ಇದೆ, ಅದನ್ನು ಕಾರು ಅಂತ ಮಾಡ್ಕೊಳ್ಳಿ, CARU ಅಂತ. ಇದು ಕನ್ನಡ ಪದ. ಯಾವುದು ಇದು? ಕನ್ನಡ ಪದ ಕಾರು. ಕಾರ್ ಅನ್ನೋದು ಇಂಗ್ಲಿಷ್ ಪದ. ಬುಕ್ ಅಂತ ಹೇಳ್ತೀವಿ. ಸೊ ಬುಕ್ ಅನ್ನೋದು ಕನ್ನಡ ಪದ. ರೈಲು ಅಂತ ಹೇಳಿ ಕರಿತೀವಿ, ಇದು ಕನ್ನಡ ಪದ. ಸೊ ಇಂಗ್ಲಿಷ್ ಅಲ್ಲಿ ರೈಲು ಅಂತ ನೀವೇನಾರ ಟೈಪ್ ಮಾಡಿ ಸೊ ಗೊತ್ತಾಗುತ್ತೆ, RILU ಅಂತ ಮಾಡಿ ಸೊ ಬರಲ್ಲ, ಅರ್ಥ ಬರಲ್ಲ. ಹಾಗಾದ್ರೆ ರೈಲು ಅನ್ನೋದು ಕನ್ನಡ ಪದನೇ. ಪೆನ್ನು ಕನ್ನಡ ಪದ, ಇಂಕು ಕನ್ನಡ ಪದ. ಗೌರ್ಮೆಂಟ್, ಇವತ್ತಿನ ಗೌರ್ಮೆಂಟ್ ಏನ್ ಹೇಳ್ತಪ್ಪ, ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಕ್ಕಾಗತ್ತಾ? ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಕ್ಕಾಗತ್ತದ? ಹಾಗೆ ಗೌರ್ಮೆಂಟ್ ಅನ್ನೋದು ಕನ್ನಡ ಪದ ಆಗ್ತದೆ. ಇದನ್ನ ಭಾಷಾ ಸ್ವೀಕರಣ ಅಂತ ಕರಿತೀವಿ. ಈ ತರ ಭಾಷೆ ಸಾಕಷ್ಟು ಪದಗಳನ್ನ ಸ್ವೀಕರಿಸ್ತದೆ. ಸಂಸ್ಕೃತದಿಂದ ತದ್ಭವ, ತತ್ಸ್ತವ ಅಂತ ಕರಿತೀವಿ. ಸೊ ಅನ್ಯ ಭಾಷಾ ಪದಗಳು ಅಂತ ಕರಿತೀವಿ. ಯಾವ್ಯಾವ ಅನ್ನೋದ್ರ ಬಗ್ಗೆ ಇವತ್ತು ಡೀಟೇಲ್ಸ್ ಕಲಿತಾ ಹೋಗ್ತೀನಿ. ಇದು ಒಂದು ನಿಮ್ಗೆ ಗೊತ್ತಿರಲಿ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸೊ ಒಳ್ಳೆ ಟಾಪಿಕ್ ಆಗಿರುತ್ತೆ. ಹಾಗಾದ್ರಿಂದ ಯಾವ್ಯಾವ ಅನ್ನೋದ್ರ ಬಗ್ಗೆ ಮಾಡೋಣ. ಎಲ್ಲವನ್ನೂ ಹಿಂಗೆ ಬಸ್ ಇರೋದು ಬಸ್ಸು ಆಯ್ತಲ್ಲ, ಹಂಗ ಎಲ್ಲವೂ ಪದಗಳನ್ನು ಸೇರಿಸ್ಕೈ ಬಿಡೋದಲ್ಲ. ಹಾಗಾದ್ರಿಂದ ಸೊ ಟಾಪಿಕ್ ನೋಡೋಣ, ಚರ್ಚೆ ಮಾಡ್ತೀನಿ. ನಾನು ನಂಬರ್ 1 ತಗೋತೀನಿ. ಸೊ ಒಂದು ಟಾಪಿಕ್ ಅಂದ್ರೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು ಅಂದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಡೆಫಿನೇಷನ್ಸ್ ನೋಡಿದಾಗ, ಒಂದು ಭಾಷೆ ಜೀವಂತಿಕೆ ಇರಬೇಕಾದ್ರೆ, ಒಂದು ಭಾಷೆ ಜೀವಂತಿಕೆ ಇದೆ ಅಂತ ಹೇಳ್ಬೇಕಾದ್ರೆ ಸೊ ವೆರಿ ಇಂಪಾರ್ಟೆಂಟ್. ಸೊ ಅನ್ಯ ಭಾಷೆ ಪದಗಳು, ತತ್ಸಮ ತದ್ಭವಗಳು ಮತ್ತು ದೇಶೀಯ ಪದಗಳು ಸೊ ಒಂದು ಸ್ವೀಕರಣ ಆದಾಗ ಮಾತ್ರ ಒಂದು ಭಾಷೆ ಜೀವಂತಿಕೆ ಇದೆ ಅಂತ ಹೇಳ್ಬೋದು. ಓಕೆ, ಇದನ್ನ ಭಾಷಾ ಸ್ವೀಕರಣ ಅಂತ ಕೂಡ ಕರೀತಾರೆ. ತತ್ಸಮ ತದ್ಭವ ಪದಗಳನ್ನ, ಅನ್ಯ ದೇಶ ಪದಗಳನ್ನ ಸ್ವೀಕರಿಸಿದ್ರೆ ಭಾಷಾ ಸ್ವೀಕರಣ ಅಂತ ಕರಿತೀವಿ ಅಂತ. ಸೊ ಪ್ರಾಚೀನ ಕನ್ನಡ ಭಾಷೆಯಿಂದ ಹಿಡಿದು ಆಧುನಿಕ ಕಾಲಘಟ್ಟದವರೆಗೂ, ಸೊ ಪ್ರಾಚೀನ ಕನ್ನಡ ಭಾಷಾ ಸಾಹಿತ್ಯದಿಂದ ಹಿಡಿದು ಆಧುನಿಕ ಕಾಲಘಟ್ಟದವರೆಗೂ ಅನೇಕ ಭಾಷಾ ಪದಗಳನ್ನ ಕನ್ನಡ ಸ್ವೀಕರಿಸ್ತಾ ಬಂದಿದೆ. ವ್ಯಾವಹಾರಿಕ ದೃಷ್ಟಿಯಿಂದ ಇರ್ಬೋದು, ಅಥವಾ ಬೆಳವಣಿಗೆ ದೃಷ್ಟಿಯಿಂದ ಇರ್ಬೋದು, ಸಾಹಿತ್ಯ ದೃಷ್ಟಿಯಿಂದ ಇರ್ಬೋದು. ಸೊ ಅವು ಯಾವ್ಯಾವ ಪದಗಳು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಸೊ ಸಂಸ್ಕೃತ ಪದ, ದ್ರಾವಿಡ ಪದ, ಹಿಂದೂಸ್ತಾನಿ, ಗ್ರೀಕ್, ರೋಮನ್, ಪಾರ್ಸಿ, ಅರೇಬಿಕ್, ಪೋರ್ಚುಗಲ್, ಇಂಗ್ಲಿಷ್, ಮರಾಠಿ, ಹಂಗೆ ಹಲವು ಭಾಷೆಗಳಿಂದ ಕನ್ನಡ ಪದಗಳನ್ನ ಸ್ವೀಕರಿಸಿ ಕನ್ನಡ ಭಾಷೆ ಸಮೃದ್ಧ ಆಗಿದೆ ಸ್ನೇಹಿತರೆ. ಹಾಗೆ ಇದರಿಂದ ಸೊ ಇದನ್ನ ಭಾಷಾ ಸ್ವೀಕರಣ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಎಕ್ಸಾಮ್ ಅಲ್ಲಿ ನಾನು ಹೈಲೈಟ್ ಮಾಡಲಿಲ್ಲ. ವ್ಯಾವಹಾರಿಕ ದೃಷ್ಟಿಯಿಂದ ಮತ್ತು ಸಾಹಿತ್ಯಿಕ ದೃಷ್ಟಿಯಿಂದ ನೋಟ್ ಮಾಡ್ಕೊಳ್ಳಿ. ಒಂದು ಭಾಷೆ ಯಾಕೆ ಸ್ವೀಕರಣ ಮಾಡುತ್ತೆ ಬೆಳವಣಿಗೆಗೆ ಅಂದ್ರೆ, ವ್ಯಾವಹಾರಿಕ ದೃಷ್ಟಿಯಾಗಿಯೂ ಅನುಕೂಲ ಆಗ್ತದೆ, ಸಾಹಿತ್ಯ ದೃಷ್ಟಿ ಕೂಡ ಅನುಕೂಲ ಆಗ್ತದೆ. ಹಾಗಾದ್ರಿಂದ ಸೊ ಭಾಷಾ ಸ್ವೀಕರಣ ಆಗಿದೆ ಅಂತ ಹೇಳ್ಬೋದು. ಓಕೆ, ಒಂದು ಭಾಷೆ ಏಕೆ ಇನ್ನೊಂದು ಭಾಷಾ ಪದವನ್ನ ಸ್ವೀಕರಿಸಬೇಕು ಅಂತ, ಯಾಕೆ ಬಳಸಬೇಕು ಅಂತ, ಒಂದು ಸಮೃದ್ಧ ಭಾಷೆಯಾಗಿ ಬೆಳಿಬೇಕು ಅಂದ್ರೆ, ಒಂದು ಆಧುನಿಕ ಕಾಲಕ್ಕೆ ಮಾಡರ್ನೇಟ್ ಆಗಿ ಸೊ ಇವತ್ತಿನ ಕಾಲಕ್ಕೆ ಜೀವಂತಿಗೆ ಉಳಿಸ್ಕೋಬೇಕು ಅಂತಂದ್ರೆ ಭಾಷೆ ಸ್ವೀಕರಿಸಲೇಬೇಕಾಗುತ್ತೆ. ಯಾಕೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಲಾಗಿದೆ ಸ್ನೇಹಿತರೆ. ಸೊ ನಂಬರ್ 1 ತಗೋತೀನಿ ನಾನು. ಸೊ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಒಂದು ಭಾಷೆ ಬೆಳವಣಿಗೆ ಪ್ರತಿ ಹಂತದಲ್ಲೂ ಭಾಷೆ ವಿಸ್ತರಿಸ್ತಾ ಹೋಗ್ತಾ ಹೋಗ್ತದೆ ಮತ್ತು ಸರಳಗೊಳ್ತಾ ಹೋಗ್ತದೆ. ಸುಲಿತ ಆಗ್ಬೇಕು ಅಂತ ಅಂದ್ರೆ ಭಾಷೆ ಸೊ ಜೀವನಾಡಿ ಆಗ್ಬೇಕು ಅಂತ ಅಂದ್ರೆ ಸೊ ಕನ್ನಡ ಸೊ ಅಥವಾ ಯಾವುದೇ ಭಾಷೆ ಆಗಿರ್ಬೋದು ಸ್ವೀಕರಣೆ ಮಾಡಲೇಬೇಕಾಗುತ್ತೆ.
ಪ್ರಪಂಚದ ಯಾವುದೇ ಒಂದು ಭಾಷೆ ಬೆಳವಣಿಗೆ ಹಂತ ತನ್ನೊಡನೆ ಸಂಬಂಧವೇರ್ಪಡುವ ಅನೇಕ ಭಾಷೆಗಳೊಂದಿಗೆ ವ್ಯವಹರಿಸ್ತಾ ಇದೆ. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಇಂಗ್ಲಿಷ್ ಇರ್ಬೋದು ಅಥವಾ ಹಿಂದಿ ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಹಾಗೆ ಎಲ್ಲ ನಾನಾ ಜನ ಸಮ್ಮಿಲನಾಗಿ ಬದುಕ್ತಾ ಇರೋದ್ರಿಂದ ಎಲ್ಲ ಭಾಷೆಗಳು ಹಾಸುಹೊಕ್ಕು ಹೋಗ್ತವೆ. ಹಾಗಾಗಿ ಒಂದೊಂದು ಪದನ ಸೇರ್ಪಡೆ ಆಗ್ತವೆ. ಅದು ಇದೇ ಭಾಷೆ ಪದ ನಮಗೆ ಗೊತ್ತಾಗದಂದ್ರೆ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗಲ್ಲ. ನೆಕ್ಸ್ಟ್ ನೋಡೋಣ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಯಾಕೆ ಅಂತಂದ್ರೆ ಮುಂದೆ ನಿಮ್ಮ ಸೆಟ್ ನೆಟ್ ಎಕ್ಸಾಮ್ ಬರೀಬೇಕಾದ್ರೆ ಇವೆಲ್ಲ ಆಪ್ಷನ್ಸ್ ಆಗ್ತವೆ. ಇದೇ ತರ ಟಫ್ ಇರುತ್ತೆ ಸ್ವಲ್ಪ, ಹಾಗಾಗಿ ಎಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ನೋಡೋಣ. ನೆಕ್ಸ್ಟ್ ಕ್ವಶನ್ಸಿಗೆ ಬರ್ತೀನಿ ನಾನು. ಸೊ ಚರ್ಚೆ ಆಗಿದೆ. ಯಾಕೆ ಬೇಕು ಅನ್ನೋ ಗೊತ್ತಾಯ್ತಲ್ಲ. ಭಾಷೆ ಯಾಕೆ ಸ್ವೀಕರಿಸಿದ್ರೆ ಜೀವಂತಿಕೆಯಾಗಿ, ಸರಳಗೊಳಿಸೋದಕ್ಕಾಗಿ, ಮತ್ತೆ ಭಾಷೆ ಮುಂದೆ ಬೆಳಿಬೇಕು ಅಂತಂದ್ರೆ ಸ್ವೀಕರಣೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಮೊದಲನೇ ಟಾಪಿಕ್ ದೇಶೀಯ ಅಚ್ಚಗನ್ನಡ ಶಬ್ದಗಳು ಅಂತ ಹೇಳಿ. ದೇಶೀಯ ಅಚ್ಚಗನ್ನಡ ಶಬ್ದಗಳನ್ನ ಹ್ಯಾಕ್ ಕಂಡುಹಿಡಿಯಕ್ಕೆ ಸಾಧ್ಯ ಇದೆ? ಏನಾದ್ರು ಟ್ರಿಕ್ಸ್ ಇದೆಯಾ? ಯಾವ ಟ್ರಿಕ್ಸ್ ಇಲ್ಲ ಸ್ನೇಹಿತರೆ, ನಾನು ಹೇಳ್ಬೇಕು ಅಂತಂದ್ರೆ ಇದಕ್ಕೆ ಒಂದೇ ಮದ್ದು ಅಂದ್ರೆ ಸೊ ಇವುಗಳನ್ನ ದಿನ ನೀವು ನೋಡ್ತಾ ಹೋಗ್ಬೇಕು, ಕಲಿತಾ ಹೋಗ್ಬೇಕು. ಸೊ ಗಾದೆ ಇದೆ ಕನ್ನಡದಲ್ಲಿ, ಕಲಿತಾ ರಾಗ, ಉಗುಳ್ತಾ ರೋಗ ಅಂತ. ಹಂಗಾಗಿ ಇವೆಲ್ಲ ಗೊತ್ತಿರೋ ಪರಿಚಯ ಇರೋಂಥ ಪದ. ತಿಂಗಳು, 1, 2, 100, ತೆಂಕಣ, ಮೂಡಣ, ಬಡವಣ, ಬಡಗಣ, ನೇಸರು, ಈ ತರ ಇದವಲ್ಲ. ಸೊ ಇವನ್ನ ನೋಟ್ ಮಾಡಿಕೊಂಡು ಕಲಿಬೇಕಾಗತ್ತೆ. ಸೊ ಕಲಿತ ಮಾತ್ರ ಇವು ಅಚ್ಚಗನ್ನಡದ ಶಬ್ದ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇದರಿಂದ ಮಾಡ್ಬೇಕಾಗತ್ತೆ. ಸೊ ಆಲ್ರೆಡಿ ನಾನು ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಏನಂತ. ಸೊ ನಿಮ್ಗೆ ಒಂದು PDF ನೋಟ್ಸ್ ಕೊಡ್ತಾ ಇರೋದ್ರಿಂದ ಇವನ್ನ ಏನ್ ಮಾಡ್ಬೇಕಾಗತ್ತೆ, PDF ನೋಟ್ಸ್ ನೋಡ್ಬೋದು, ಇಲ್ಲ ಇಲ್ಲಾದ್ರೂ ಬರ್ಕೊಳ್ಳಿ. ಓಕೆ, PDF ನೋಟ್ಸ್ ಇಲ್ಲ ಅಂದ್ರೆ ಅದು ಟೆಲಿಗ್ರಾಮ್ ಗ್ರೂಪಿಗೆ ಬರ್ರಿ ಅಂತ ಹೇಳಿದೆ. ಸೊ ಇನ್ ಯಾಕೆ ನಮ್ಮ ಮುಂದೆ ಹೇಳ್ತಾ ಇನ್ನು ಬಹಳ ಟಾಪಿಕ್ ಮಾತಾಡೋದಿದೆ, ಹಂಗಾಗಿ ನಿಮಗೆ ತೋರಿಸ್ಕೊಡೋದಿದೆ ಯಾವ ಪದಗಳು ಅನ್ನೋದ್ರ ಬಗ್ಗೆ. ಹಾಗಾಗಿ ನಾನು ಅಚ್ಚಗನ್ನಡದ ದೇಶೀಯ ಪದಗಳು ಯಾವುವು ಅಂದ್ರೆ ಈ ಪದಗಳನ್ನ ತಪ್ಪದೆ ಕಲಿಯಿರಿ. ಉಳಿದಿರೋಂಥ ಪದಗಳನ್ನ PDF ಅಲ್ಲಿ ಕೊಡ್ತೀನಿ, ಅದು ಟೆಲಿಗ್ರಾಮ್ ಗ್ರೂಪಿಗೆ ಬನ್ನಿ ಅಂತ ಹೇಳಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಅನ್ಯ ದೇಶೀಯ ಶಬ್ದಗಳು ಹೇಗಿರ್ತವೆ ಅಂತ. ಸೊ ನಾಗಲೇ ಬಸ್ಸು, ಕಾರು, ಬುಕ್ಕು, ಸ್ಲೇಟು, ಪೆನ್ನು, ಗವರ್ಮೆಂಟ್, ಜೀಪ್, ಈ ತರದ ಇವೆಲ್ಲ ಕೂಡ ಅನ್ಯ ದೇಶ ಪದಗಳಿರುತ್ತೆ. ಹಾಗಾದ್ರೆ ಅನ್ಯ ದೇಶ ಪದಗಳಲ್ಲಿ ಯಾವ್ಯಾವ ದೇಶ ಪದಗಳು ಅವು ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಇವನ್ನೆಲ್ಲ ನೋಟ್ ಮಾಡ್ಕೊಂತ ಬನ್ನಿ. ಸೊ ಇದಕ್ಕೆ ನಾನು ಹೇಳಿದೆ ಟ್ರಿಕ್ಸ್ ಏನಂತ ಅಂದ್ರೆ ರೀಕಾಲ್. ಇದಕ್ಕೆ ಟ್ರಿಕ್ಸ್ ಏನಂದ್ರೆ ರೀಕಾಲ್. ನಿಮ್ಮ ಹತ್ರ ಪಟ್ಟಿ ಸಿದ್ಧ ಇದ್ರೆ ಎವ್ರಿ ಡೇ ಒಂದು 5 ಮಿನಿಟ್ಸ್ ನೀವು ರೀಕಾಲ್ ಮಾಡ್ತಾ ಇದ್ರೆ ಅಂಕಗಳನ್ನ ತೆಗಿಬಹುದು. ಸೊ ನೆಕ್ಸ್ಟ್ ಇಂಗ್ಲಿಷ್ ಭಾಷೆಯಿಂದ ಬಂದಂತಹ ಪದಗಳು ಯಾವ? ಅನ್ಯ ಭಾಷೆ ಪದಗಳಲ್ಲಿ ಇಂಗ್ಲಿಷ್ ಭಾಷೆ ಬರುತ್ತೆ. ಸೊ ನಾನು ಬಹಳಷ್ಟು ಭಾಷೆಗಳನ್ನ ಈ ಪದಗಳನ್ನು ತಂದಿದ್ದೀನಿ. ಸೊ ಪದಗಳನ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಪದಗಳನ್ನು ನೋಟ್ ಮಾಡಿ ರೀಕಾಲ್ ಮಾಡ್ತಾ ಇರಿ. ಸೊ ಅವಾಗ ಗಮನಿಸ್ತಾ ಇದ್ರೆ ನಿಮಗೆ ಸಿಗುತ್ತೆ. ಸೊ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಚರ್ಚೆ ಇದೆ. ಟೆಲಿಗ್ರಾಮ್ ಗ್ರೂಪ್ ಅನ್ನು ಸೇರಿ PDF ಗಳನ್ನ ಪಡೆಯಿರಿ ಅಂತ ಇದೆ. ಸೊ ಅಚುವರ್ಸ್ ಶೌರ್ಯ ನೆನ್ಪಿಟ್ಕೊಳ್ಳಿ, ಅಚುವರ್ಸ್ ಶೌರ್ಯ ಟೆಲಿಗ್ರಾಮ್ ಗ್ರೂಪಿಗೆ ಬನ್ನಿ ಅಂತ ಹೇಳಿ. ಓಕೆ, ಇಂಗ್ಲಿಷ್ ಪದಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಇಂಗ್ಲಿಷ್ ಪದಗಳ ಬಗ್ಗೆ ಚರ್ಚೆ ನಡೀತಾ ಇತ್ತು. ನೆಕ್ಸ್ಟ್ ಸಂಸ್ಕೃತ ಶಬ್ದಗಳು. ನಿಮಗೆ ಮುಂದೆ ಹೋಗಿದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ನಿಲ್ಸ್ಕೊಂಡು ಬರ್ಕೊಳ್ಳಿ ಆಯ್ತಾ, ಯಾಕಂದ್ರೆ ವಿಷಯ ಬಹಳ ಚರ್ಚಿಸಿದೆ, ಇನ್ನು ಬಹಳಷ್ಟು ವಿಷಯಗಳಿದೆ. ಓಕೆ, ಸಂಸ್ಕೃತ ಶಬ್ದಗಳು ಅಂತೇಳಿ ಘಟ್ಟ, ಘಟಕ, ಘಟಕಾರ, ಸೊ ಕುಂಬಾರ ಅಂತೇಳಿ. ಸೊ ಘಟ ಅಂದ್ರೆ ಗುಂಪು, ಸೊ ಘಟ್ಟ, ಗಂಟ, ಈ ತರದ್ದೆಲ್ಲ ಪದಗಳು ಸಂಸ್ಕೃತ ಪದಗಳು ಬರ್ತವೆ. ಸಾಮಾನ್ಯವಾಗಿ ಸಂಸ್ಕೃತ ಪದದ ಮಾತ್ರ ಸ್ವಲ್ಪ ನಾವು ನೋಡಿದಾಗ ಹೆಚ್ಚು ಪಕ್ಷ ಎಕ್ಸಾಮ್ ಅಲ್ಲಿ ಒಂದು ಚೂರು ನೀವು ಗಮನಿಸಿದ್ ಗೊತ್ತಾಗುತ್ತೆ, ಮಹಾಪ್ರಾಣಗಳು ಜಾಸ್ತಿ ಇರ್ತವೆ. ಯಾವ್ದ್ರಲ್ಲಿ ಇರ್ತವೆ? ಮಹಾಪ್ರಾಣಾಕ್ಷರಗಳು ಜಾಸ್ತಿ ಇರ್ತವೆ ಸ್ನೇಹಿತರೆ. ಹಂಗಾದ್ರಿಂದ ಸೊ ಅಂದ್ರೆ ಅದೇ 100% ಅಂತ ಹೇಳಕ್ಕಾಗಲ್ಲ. ಸೊ ಮಹಾಪ್ರಾಣಗಳು ಜಾಸ್ತಿ ಇದ್ರೆ ಅದನ್ನ ನಾವು ಸಂಸ್ಕೃತ ಶಬ್ದಗಳು ಅಂತ ಕರೀತೀವಿ. ನೋಡಿ, ಖ, ಘಟ್ಟ, ಘಟಕ, ಈ ತರ ಇರ್ತವೆ. ಸೊ ಕೆಲವೊಂದು ವೇಳೆ ನೀವು ಸ್ವಲ್ಪ ಗಮನಿಸಬೇಕಾಗತ್ತೆ. ಇಲ್ಲಿ ಸೊ ಯಾವುದು ಪದ ಅಲ್ಪ ಪ್ರಾಣನೇ ಇದೆ, ಮಹಾಪ್ರಾಣನೇ ಇದೆ. ಹಾಗಾದ್ರಿಂದ ಸೊ 100% ನಾನು ಹೇಳಕ್ಕಾಗಲ್ಲ, ಮಹಾಪ್ರಾಣಗಳೇ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಒಂದು 90% ಪದಗಳು ನಿಮಗೆ ಮಹಾಪ್ರಾಣದಿಂದ ಆರಂಭ ಆಗಿರ್ತಾವ ಸಂಸ್ಕೃತ ಪದಗಳು ಅಂತ ಕಂಡುಹಿಡಿಬಹುದು. ಇದು ಒಂದು ಕ್ಲೂ ಅಷ್ಟೇ, ಐಡಿಯಾಸ್. ಇದೇ 100% ಅಲ್ಲ. ಹಾಗಾದ್ರಿಂದ ನೀವು ಕಲಿಯಲೇಬೇಕಾಗತ್ತೆ. ಪ್ರತಿಯೊಂದು ಶಬ್ದ ಕಲಿಯೋದು ಒಳ್ಳೆಯದು. ಓಕೆ, ಏನಿಲ್ಲ, 2 ಸರಿ, 3 ಸರಿ, 4 ಸರಿ, 5 ಸರಿ ರೀಕಾಲ್ ಮಾಡಿ ಅಷ್ಟೇ ಸಾಕು. ಬರುತ್ತೆ. ಯಾಕೆ ಬರಲ್ಲ? ಎಲ್ಲ ಕನ್ನಡಿಗರೆಲ್ಲ ಪರಿಚಯ ಇರುವಂತ ಪದನೇ, ಹಾಗಾಗಿ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳು. ಸೊ ಪೋರ್ಚುಗೀಸರು ಬಂದರು, ಯುರೋಪಿಯನ್ನರಿಂದ ಪೋರ್ಚುಗೀಸರು ಬಂದು ಅವರಿಂದ ನಾವು ಯಾವ್ಯಾವ ಪದಗಳನ್ನ ಕಲ್ತೀವಿ ಅನ್ನೋದ್ರ ಬಗ್ಗೆ. ಸೊ ಇವಷ್ಟು ಎಕ್ಸಾಮಿಗೆ ಬಂದಿರೋಂಥವು ಮತ್ತೆ ಎಕ್ಸಾಮಿಗೆ ಬಂದಾಗಲೇ ಕೇಳಿದ್ದೆ, ಇಸ್ತ್ರಿ ಅಂತ ಕೇಳಿದ್ದಲ್ವಾ? ಇಸ್ತ್ರಿ ಅನ್ನೋ ಪದ ಬಂತು. ಇಸ್ತ್ರಿ ಅನ್ನೋ ಪದ ಎಲ್ಲಿದು? ಸೊ ಪೋರ್ಚುಗೀಸ್ ಪದ. ನನಗೆ ಹೇಳಿದೆ ಒಂದ್ಸರಿ ತೋರಿಸಿ ಆದ್ಮೇಲೆ ನಿಮ್ಗೆ ಅಲ್ಲಿ ಹೋದಾಗ ಸೊ ಇದು ಪೋರ್ಚುಗೀಸ್ ಪದ, ಇದು ಇದರದ್ದೇ ಪದ ಅಂತ ಹೇಳ್ಬೋದು ಅಂತ. ಸೊ ಇಲ್ಲಿ ಕೆಲವೊಂದು ಮಿಸ್ಟೇಕ್ ಮಾಡಿದರೆ. ಸೊ ಇದೊಂದು ಸ್ವಲ್ಪ ನೋಡ್ತೀನಿ. ಓಕೆ, ಈಗ ಹಲಸಿನಕಾಯಿ ಅಂತ ಇದೆಯಲ್ಲ, ಸೊ ಇದೊಂದು ತೆಗಿರಿ. ಸೊ ಆಸ್ಪತ್ರೆ, ಬಟಾಣಿ, ಅಲಾರಾಮ್, ಇಸ್ತ್ರಿ, ಸೊ ಎಲ್ಲ ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಸರಿ ಇದಾವೆ. ಸೊ ನಮಗೆ ಬೇಕಾಗಿರೋದು ಯಾವುದು ಅಂತಂದ್ರೆ ಸೊ ಯಾವುದು ಇದೊಂದು ತಪ್ಪಿಟ್ರೆ ಉಳಿದಿರೋದು ಓಕೆ. ಸೊ ಏನೋ ಇದ್ರು ಕೂಡ ನಿಮಗೆ ನಾನು ಅಲ್ಲಿ PDF ಅಲ್ಲಿ ಚೆನ್ನಾಗಿ ಲೀಸ್ಟ್ ಮಾಡಿಟ್ಟಿದ್ದೀನಿ.
ಸೊ ಅದನ್ನ ನೋಟ್ಸ್ ಆಗಿ ದಯವಿಟ್ಟು ತಲುಪಿಸ್ತೀನಿ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಸೊ ಮರಾಠಿ ಪದಗಳು, ಮರಾಠಿ ಭಾಷೆಯಿಂದ ಬಂದಂತ ಪದಗಳು ಯಾವುವು ಅನ್ನೋದ್ರ ಬಗ್ಗೆ ಇದೆ. ಸೊ ಮರಾಠಿ ಭಾಷೆಯಿಂದ ಬಂದಂತ ಪದಗಳು ಯಾವುವು ಅನ್ನೋದು ಸೊ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಸ ಅಡ್ಡಿ, ಆಟ, ಲೇಖನಿ ಈ ತರ ಇದೆ. ಸಾಮಲು ಅಂತ ಇದೆ. ಸೊ ಮರಾಠಿಯಲ್ಲಿ ಕೂಡ ಆಟ ಅನ್ನೋ ಒಂದು ಪದ ಕಾಣ್ತೀವಿ. ಸೊ ದೊಡ್ಡ ಬರ್ಬೇಕಿತ್ತು. ಓಕೆ, ಇಲ್ಲಿ ತೊಂದರೆ ಇಲ್ಲ. ಸೊ ಈ ತರ ನಿಮಗೆಲ್ಲ ಕಿರಾಣಿ, ಸೊ ಕನಾವಳಿ, ಸೊ ಈ ತರ ಪದಗಳು, ಲಾವಣಿ, ಸೊ ಲಗೋಡ, ಇದು ಕೂಡ ಎಕ್ಸಾಮ್ ಬಂದಿದೆ. ಲಾವಣಿ ಅನ್ನೋ ಪದ ಕೂಡ ನಿಮಗೆ ಸಾಕಷ್ಟು ಕೇಳಿ. ದೇಶಪಾಂಡೆ, ಭಜಂತ್ರಿ, ಇವೆಲ್ಲ ಪದಗಳು ಎಕ್ಸಾಮಿಗೆ ಕೇಳಿದರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದಿಲ್ಲ, ಇದನ್ನ ಪಾಸ್ ಮಾಡ್ಕೊಂಡು ನೋಟ್ ಮಾಡ್ಕೊಂತ ಬರ್ರಿ, ಎಲ್ಲ ಕೂಡ ಅನುಕೂಲ ಆಗುತ್ತೆ. ಸೊ ಓಕೆ, ಸೊ ನೆಕ್ಸ್ಟ್ ಯಾವ್ಯಾವ ಭಾಷೆಯಿಂದ ಅನ್ಯ ಭಾಷೆಯಿಂದ ಬಂದಂತ ತೋರಿಸ್ಬಿಟ್ಟು ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಪಾರ್ಸಿ ಭಾಷೆಗಳಿಂದ ಬಂದಂತ ಪದ. ಸೊ ಪಾರ್ಸಿ ಭಾಷೆಗಳಿಂದ ಬಂದಂತ ಪದಗಳು ಯಾವುವು ಅಂದ್ರೆ ಅಬಕಾರಿ, ರಸ್ತೆ, ದವಾಖಾನೆ ಈ ತರ ಇದಾವೆ. ಸೊ ಇವು ಪಾರ್ಸಿ ಭಾಷೆಗೂ, ಅರಬ್ಬಿ ಭಾಷೆಗೂ, ಹಿಂದೂಸ್ತಾನಿ ಭಾಷೆಗೂ ಬಹಳ, ಹಿಂದಿ ಭಾಷೆಗೂ ಬಹಳ ಎಕ್ಸಾಮ್ ಅಲ್ಲಿ ಹೊಡಿತವೆ. ಹಾಗಾಗಿ ದಯವಿಟ್ಟು ಇವುಗಳನ್ನು ಕೂಡ ಪಾಸ್ ಮಾಡಿ ಕ್ವಶನ್ಸ್ ಗಳನ್ನ, ಆನ್ಸರ್ ಗಳನ್ನ ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡೋಣ ಯಾವ್ದಂದ್ರೆ ಹಿಂದೂಸ್ತಾನಿಂದ ಬಂದಂತ ಪದಗಳು. ಹಿಂದೂಸ್ತಾನಿಂದ ಯಾವ ಪದಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇವು ಕೂಡ ಇಂಪಾರ್ಟೆಂಟ್, ಸೊ ನೋಟ್ ಮಾಡ್ಕೊಳ್ಳಿ. ಸೊ ಇವೆಲ್ಲ ಕೂಡ ಅನ್ಯ ಭಾಷೆಗಳಿಂದ ಬಂದಂತ, ಅನ್ಯ ಭಾಷೆಗಳಿಂದ ಬಂದಂತ ಪದಗಳು ಯಾವ್ಯಾವ ಭಾಷೆಯಿಂದ ಬಂದಿದ್ದಾವೆ ಮತ್ತೆ ಯಾವ ಪದನ ಲೀಸನ್ ಕೊಟ್ಟಿದ್ದೀನಿ ನಾನು. ಸೊ ಈಗ ಉರ್ದು ಭಾಷೆ ಬಂದಿದೆ. ಉರ್ದು ಭಾಷೆಯಿಂದ ಬಂದಂತ ಪದಗಳು ಯಾವುವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಸೊ ಇದು ಕೂಡ ಇಂಪಾರ್ಟೆಂಟ್. ಇವುಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಯಾಕೆ ಅಂತ ನಾನು ಹೇಳ್ತಿದ್ದೀನಿ, ಸೊ ವೆರಿ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಯಾಕಂದ್ರೆ ಮುಂದೆ ಕ್ವಶನ್ ಆನ್ಸರ್ ಮಾಡಕ್ ಬೇಕಾಗುತ್ತೆ. ಸೊ ಅನ್ಯ ದೇಶೀಯ ಪದಗಳ ಅರ್ಥ ಅಂತೇಳಿ ಒಂದಿದೆ. ಸೊ ಅನ್ಯ ದೇಶೀಯ ಪದಗಳ ಅರ್ಥ ಕೂಡ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳ್ತಾನೆ. ಸೊ ಅಟವಣೆ ಅಂದ್ರೆ ಗಣಿತ, ಸೊ ಅಡಚಣೆ ಅಂದ್ರೆ ಕೊರತೆ, ಸೊ ಅಡಾಣಿ ಅಂದ್ರೆ ಪುಕ್ಕಟೆ ಶ್ರಮ, ಅಪೋಲೋ ಅಂದ್ರೆ ಸುಂದರ ಪುರುಷ, ಅಮಾಂತು ಇಡಗಂಟು ಅಂತೇಳಿ, ಅಮಲು. ಸೊ ಈ ತರ ಎಲ್ಲಾ ಪದಗಳು ಇದಾವೆ. ಇವು ನೀವು ಒಂದೇ ಟ್ರಿಕ್ಸ್ ಅಂತಂದ್ರೆ ಬರ್ಕೊಂಡು ನೋಟ್ ಮಾಡಿ ಕಲಿತಾ ಹೋಗ್ರಿ. 10 ಮಾರ್ಕ್ಸ್ ಬರ್ತದೆ. ಹೈಯೆಸ್ಟ್ ಸ್ಕೋರ್ ಮಾಡ್ಬೇಕು ಅಂದ್ರೆ ಎಲ್ಲಾರು ಸ್ಕೋರ್ಗಳು ತಪ್ಪೋದ್ರೆ ಇಲ್ಲೇ. ನೀವು ಟಫೆಸ್ಟ್ ಟಾಪಿಕ್ ಗಳನ್ನ ದಿನ ಓದ್ತೀರಿ, ಸೊ ಸ್ಕೋರ್ ಆಗುತ್ತೆ. ಆದ್ರೆ ಇಲ್ಲಿ ಬಹಳಷ್ಟು ಜನ ಬಹಳ ಬುದ್ಧಿವಂತರು ತಪ್ಪು ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಇಲ್ಲೇ. ಹಾಗಾಗಿ ದಯವಿಟ್ಟು ಇದನ್ನ ನೀವು ಹಗುರವಾಗಿ ಸ್ವೀಕರಿಸಬೇಡ್ರಿ ಅಂತ ಹೇಳ್ತೀನಿ ನಾನು. ಸೊ ಅರಬ್ಬಿ ಭಾಷೆಯಿಂದ ಬಂದಂತ ಪದಗಳು, ಅನ್ಯ ಭಾಷೆ ಪದಗಳಲ್ಲಿ ಅರಬ್ಬಿ ಭಾಷೆ ಕೂಡ ಇದೆ. ಇದು ಕೂಡ ಸಾಕಷ್ಟು ಎಕ್ಸಾಮ್ ಬರುವಂತ ಕ್ವಶನ್ಸ್ ಆಗಿರುತ್ತೆ. ಸೊ ಅಮಾನತ್ತು, ಸಲಹೆ, ಮಸೀದಿ, ಈ ತರ ಅಸಲು, ಇಸ್ವಿ, ಈ ತರದ ಎಲ್ಲ ಪದಗಳು ಕೂಡ. ಓಕೆ, ಸೊ ಕೆಲವೊಂದು ಪದಗಳನ್ನ ಡಿಲೀಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಉಳಿದಿರೋಂಥವೆಲ್ಲ ನಾವು ತಗೋಬಹುದು. ಓಕೆ, ತಗೋಬಾರ್ದು ಅಂತ ಇಲ್ಲ. ಓಕೆ ಓಕೆ ನೆಕ್ಸ್ಟ್ ನೋಡೋಣ ಕ್ವಶನ್ಸ್. ಸೊ ಯಾವ ಭಾಷೆಯಿಂದ ಬಂತು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನೋಟ್ ಮಾಡ್ಕೊಂತ ಬನ್ನಿ ನೀವು ಇನ್ಬಿಟ್ಲೆ. ಸೊ ಫಾಸ್ಟ್ ಆಗಿ ಹೋಗ್ತಿರಲ್ಲ ಸರ್ ಅಂದ್ರೆ ನೀವು ನಿಮ್ಮ ಹತ್ರ ಆಪ್ಷನ್ಸ್ ಇದೆ, ಪಾಸ್ ಮಾಡ್ಕೊಂಡು ನೋಡಕ್ಕೆ ನೋಡಿ, ಆಯ್ತಾ? ಯಾಕಂದ್ರೆ ಟಾಪಿಕ್ ಬಹಳ ಇರೋದ್ರಿಂದ ಕವರ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಲ್ಯಾಟಿನ್ ಭಾಷೆಯಿಂದ ಬಂದಂತ ಪದಗಳು ಮತ್ತು ರೋಮನ್ ಭಾಷೆಯಿಂದ ಬಂದಂತ ಪದಗಳು. ಸೊ ಇದು ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಬುಕ್ಸ್ ಅಲ್ಲಿ ಸಿಗಲ್ಲ ಇದು, ಸೊ ಕೆಲವೇ ಇದರಲ್ಲಿ ಸಿಗಂತ ಇದರಿಂದ. ಸೊ ಇದು ರೋಮನ್ ಭಾಷೆಯಿಂದ ಬಂದಂತ ದಿನಾರು, ದ್ರಮ್ಮು, ಕಾಸು, ಹೋರಾ ಅನ್ನೋದ್ರ ಬಗ್ಗೆ, ಮತ್ತೆ ಅಡ್ವೊಕೇಟ್. ಸೊ ನೆಕ್ಸ್ಟ್ ಯಾವ್ದೋ ಅಲಿಯಾಸ್, ಇಸ್ಪೀಟ್, ಮತ್ತೆ ಇವೆಲ್ಲ ಪದಗಳು. ಸೊ ಹಾಗಾದ್ರೆ ನಿಮಗೊಂದು ಕ್ವಶನ್ಸ್, ಜನರಲ್ ನಾಲೆಡ್ಜ್ ಕ್ವಶನ್ಸ್ ಕೇಳ್ತೀನಿ ಫ್ರೆಂಡ್ಸ್, ಹೇಳಿ ನೋಡೋಣ. ಸೊ ಕೊರೋನಾ ಅನ್ನೋ ಪದ ಯಾವ ಭಾಷೆಯಿಂದ ಬಂದಿದೆ, ಇದನ್ನೇ ಕೇಳ್ಬೋದು ನಾಳೆ. ಸೊ ಕೊರೋನಾ ಅನ್ನೋ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ತಾರೆ. ಯಾವ ಭಾಷೆಯಿಂದ ಬಂದಿದೆ ಹೇಳ ನೋಡಿ, ತುಂಬಾ ಗೊತ್ತಿಲ್ಲ. ಯಾರು ಹೇಳ್ತೀರಾ ಫ್ರೆಂಡ್ಸ್? ಕೊರೋನಾ ಅನ್ನೋದು ಯಾವ ಭಾಷೆ ಪದ ಅಂತ ಕೇಳ್ಬೋದು. ತುಂಬಾ ಇವತ್ತು ಟ್ರೋಲ್ ಆಗಿರೋಂಥ ಪದ ಇದು ಇಡೀ ವರ್ಲ್ಡ್ ಅಲ್ವಾ. ಕೊರೋನಾ ಅಂದ್ರೆ ಬೆಚ್ಚ ಬಿದ್ಬಿಡು. ಇವತ್ತು ಹುಟ್ಟ ಮಗು ಕೂಡ ಕೊರೋನಾ ಅಂತ ಕೂಡ ಕೇಳಿದ ಹೆಸರು ಬೆಚ್ಚ ಬಿದ್ಬಿಟ್ಟಿತ್ತು, ಅಷ್ಟು ಹೆದರ್ಸ್ಬಿಟ್ಟಿದೆ. ಓಕೆ, ಸೊ ಹಾಗಾದ್ರಿಂದ ನೋಡೋಣ. ಸೊ ಲ್ಯಾಟಿನ್ ಭಾಷೆದು ಅಂತ, ಯಾವ ಭಾಷೆದು? ಸೊ ಲ್ಯಾಟಿನ್ ಭಾಷೆಯ ಪದ ಕೊರೋನಾ, ಬರ್ಕೊಡಿ. ಓಕೆ, ಅದಕ್ಕೆ ಇಂಪಾರ್ಟೆಂಟ್, ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ ಓಕೆ ನೆಕ್ಸ್ಟ್ ನೋಡೋಣ. ಸೊ ನೋಟ್ ಮಾಡ್ಕೊತ ಬನ್ನಿ, ಇದಕ್ಕೇನಿಲ್ಲ, ಅಷ್ಟೇ ಇರೋದು, ನೋಟ್ ಮಾಡೋದಷ್ಟೇ. ಪದಗಳು ಸಿಕ್ಕಿದ್ರು ಬರ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವ್ದು ಟಾಪಿಕ್ ಬರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸೊ ಯಾವುದು ಈಗ ಕ್ವಶನ್ಸ್ಗಳು ಬಂದಿವೆ, ಎಲ್ಲ ನೋಡ್ಕೊಂಡ್ ಬಂದಿವಲ್ಲ, ಕ್ವಶನ್ಸ್ ಇದೆ. ದರ್ಜೆ, ಸೊ ಧೂಳಿ ಧರಿಸಿತು, ದೂಡು, ದೂರ ಮಾಡು ಅಂತ ಇದೆ. ನೆಕ್ಸ್ಟ್ ಎರಡನೇ ಕ್ವಶನ್ ಅಂದ್ರೆ ಚಂದದಿರು, ಗೋಳಾಡು, ಜಾಂಗೀದ್ರದಾರ, ಜಾಗು. ಸೊ ಮೂರನೇದು ಅಕ್ಕರ, ಅಕ್ಕಿ, ಅಕ್ಷಾಂತಿ ಮತ್ತು ಅಗಳು ಅಂತ ಇದೆ. ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರಿದ ಪದ ಅಂತ ಕಂಡುಹಿಡಿಯಬೇಕು ಅಂತ. ಸೊ ಟ್ರೈ ಮಾಡ್ಬೋದು, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಇದರಲ್ಲಿ ನಿಮ್ಮ ಸ್ಕೋರ್ ಕಾರ್ಡ್ಗಳು ಗೊತ್ತಾಗಬೇಕು ಅಂದ್ರೆ ಈಗ, ಸೊ ನಿಮ್ಮ ಸ್ಕೋರ್ ಸ್ಟಾರ್ಟ್ ಆಗುತ್ತೆ ಇವಾಗ. ಸೊ ಇದು ಎಕ್ಸಾಮ್ ಅಂತಾನೆ ತಿಳ್ಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಸ್ಕೋರ್ ತೆಗೆಯಕ್ಕೆ ಸಾಧ್ಯ.
ಸೊ ನಿಮಗೆಲ್ಲ ಗೊತ್ತಿದೆ ಅಂದರೆ ಅದು ನೋಟ್ ಮಾಡ್ಕೊಂಡಾದರೂ ಈ ಕ್ವಶನ್ಸನ್ನು ಓದಿ ಆಮೇಲೆ ಕಂಡುಹಿಡಿತಾ ಬರುತ್ತೆ, ಎಲ್ಲ ಕೂಡ ಅದರಲ್ಲಿ ಸಿಗ್ತವೆ. ಓಕೆ, ಸೊ ನೋಡೋಣ ಯಾರ್ಯಾರ ಆನ್ಸರ್ಗಳು ಯಾವುದಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಯಾವುದು ದರ್ಜೆ ಅನ್ನೋದು ಜಾಗೀರ್ದಾರ್ ಮತ್ತು ಅಕ್ಕರ ಅನ್ನೋದು ಸೊ ಇದರಲ್ಲಿ ಪದಗಳನ್ನು ತೆಗಿಬೇಕಾಗುತ್ತೆ ಅಂತ ಹೇಳಿ. ಓಕೆ, ದರ್ಜೆ ಯಾವ ಭಾಷೆಯಿಂದ ಬಂದಿದೆ ಅನ್ನೋದು ನೋಡಬೇಕು. ಜಾಗೀರ್ದಾರ್ ಅನ್ನೋ ಪದ ಯಾವ ಭಾಷೆಯಿಂದ ಬಂದಿದೆ, ಅಕ್ಕರ ಅನ್ನೋ ಭಾಷೆ ಯಾವುದಕ್ಕೆ ಯಾಕೆ ತೆಗೆದ್ವಿ ಅನ್ನೋದ್ರ ಬಗ್ಗೆ ನಿಮಗೆ ಅಲ್ಲಿ ಪದಗಳನ್ನು ನಾನು ಲೀಸ್ಟಲ್ಲಿ ಕೊಟ್ಟಿದ್ದಲ್ಲ, ಅಲ್ಲೆಲ್ಲ ಲೀಸ್ಟಲ್ಲಿ ಇದೆ, ಅದನ್ನ ಓದ್ಕೊಬಂದ್ರೆ ಮಾತ್ರ ಸಾಧ್ಯ ಅಂತ ಹೇಳಕ್ ಸಾಧ್ಯ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ದಶಗಂಪು, ದೊನ್ನೆ, ದೇಗುಲ, ಸೊ ದೊಮ್ಮಳಿಸು ಅಂತ ಇದೆ. ನಕಲಿ, ಸೊ ನಸುಗುನ್ನಿ, ನಲಿದಾಡು, ನಳಿಕಳಿಕೆ, ಸೊ ಪೊಂಗಲ್ಲು, ಪೋಯ್, ಪೊಕೆ ಮತ್ತು ಪೊರವಲಯ ಅಂತ ಹೇಳಿ ಕರಿತೀವಿ. ಇವುಗಳಲ್ಲಿ ಯಾವ ಪದವನ್ನ ತೆಗಿಬೇಕು ಅನ್ನೋದ್ರ ಬಗ್ಗೆ. ಸೊ ಇದರಿಂದ ಸೊ ನೀವು ಒಂದು ನಿಮಿಷ ನೋಟನ್ನ ನೀವು ಅಲ್ಲಿ ಹಿಂದಗಡೆ ನೀವು ಕ್ಲೀನಾಗಿ ನೋಡ್ಕೊಂಡಿದ್ದ ಆಗಿದ್ರೆ ಇಲ್ಲಿ ಯಾವ ಪದಗಳು ಯಾವ ಭಾಷೆಯಿಂದ ಬಂದವನ್ನು ತೆಗಿಯೋದು ನಿಮ್ಗೆ ಈಸಿ ಆಗುತ್ತೆ. ಸೊ ಇದರಿಂದ ಯಾವ ಪದವನ್ನು ತೆಗಿಬೇಕು ಅನ್ನೋದ್ರ ಬಗ್ಗೆ ದೇವಾಲಯ, ನಕಲಿ ಅನ್ನೋ ಪದ, ಸೊ ಮತ್ತು ಪೊಂಗಲ್ ಅನ್ನೋ ಪದವನ್ನ ತೆಗಿಬೇಕಾಗುತ್ತೆ ಅಂತ ಹೇಳಿ. ಓಕೆ, ನೋಡೋಣ. ಸೊ ಅತ್ಯಂತ, ಅಂಗಡಿ ಮತ್ತು ಅಗ್ಗಳಿಸು ಅಚ್ಚಗನ್ನಡ, ಅಟ್ಟು ಅಟಕಾಯಿಸು ಅಡಿದಾವರೆ ಸತ್ಕಾರ, ಅಡ್ಡ ತಿಡ್ಡ ಮತ್ತು ಅತಿದ್ವಯ ಅಡ್ಡ ಕಸಬು ಹಣೆಕಟ್ಟು ಅಂತ ಕರಿತೀವಿ. ಸೊ ಅಣೆಕಲ್ಲು ಅಂತೀವಿ. ಸೊ ಇದರಲ್ಲಿ ಯಾವ ಪದವನ್ನು ತೆಗಿತೀರಾ? ಸೊ ಚೆನ್ನಾಗಿ ಕಲ್ಕೊಳ್ಳಿ. ಸೊ ನಿಮಗೆ ಏನಾದ್ರು ಕನ್ಫ್ಯೂಸ್ ಇದ್ರೆ ನಾನು ಇನ್ನೊಂದು ಕ್ಲಾಸ್ ಅನ್ನು ಕೂಡ ಇದರಲ್ಲಿ ಕೊಡ್ತೀನಿ, ಅವಾಗ ಕ್ವಶನ್ಸ್ ಅಂಡ್ ಆನ್ಸರ್ ಕೊಡ್ತಾರೆ. ಸೊ ಪವಿತ್ರ ಶಿವರಾಜ್ ಸರ್ ಮಾಡ್ತಾರೆ ಇದನ್ನ, ಯಾವ್ದನ್ನ ಕ್ವಶನ್ ಅಂಡ್ ಆನ್ಸರ್ ಮಾಡ್ತಾರೆ. ಅದರಲ್ಲಾದ್ರೂ ನೀವು ಚೆನ್ನಾಗಿ ಆನ್ಸರ್ ಮಾಡ್ಬೇಕು ಅಂದ್ರೆ ಈ ಟಾಪಿಕ್ ಅನ್ನ ಚೆನ್ನಾಗಿ ಓದ್ಕೊ ಬನ್ನಿ, ಅವಾಗ ನೀವು ಅಲ್ಲಿ ಆನ್ಸರ್ ಮಾಡಕ್ ಸಾಧ್ಯ. ಸೊ ನಾವು ಏನ್ ಮಾಡ್ತಿದ್ವಿ, ನಾವು ಮಾಡಿರೋ ಟಾಪಿಕ್ ಅಥವಾ ಯಾವ್ದಾದ್ರು ಟಾಪಿಕ್ ಅನ್ನ ಸೊ ಕವರ್ ಮಾಡ್ಕೊ ಬರ್ತಿದ್ವಿ. ಅವರು ಕೂಡ ಅವ್ರಿಗೆ ಕೊಟ್ಟಿರೋಂಥ ಕ್ವಶನ್ಸ್ ಗಳಲ್ಲಿ ಅಥವಾ ಅವ್ರು ಮಾಡ್ತಿರೋಂಥ ಕ್ವಶನ್ಸ್ ಟಾಪಿಕ್ ಅಲ್ಲಿ ಸೊ ಎಲ್ಲದಕ್ಕೂ ಬರಂಗೆ ಟಾಪಿಕ್ ಅನ್ನ ಒಂದ್ ಕಡೆಯಿಂದ ಕವರ್ ಮಾಡಕ್ ಟ್ರೈ ಮಾಡ್ಯಾರ. 90% ಎಕ್ಸಾಮ್ ಬರೋಂಥ ಕ್ವಶನ್ಸ್ಗಳನ್ನೇ ಆಯ್ದು ಆ ಸಬ್ಜೆಕ್ಟ್ ಅನ್ನು ಕವರ್ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಈ ಕ್ಲಾಸ್ ಕೇಳೋದಕ್ಕೂ ಅವ್ರ ಕ್ಲಾಸಲ್ಲಿ ಕೇಳೋದಕ್ಕೂ ಒಂದಕ್ಕೊಂದು ಟ್ಯಾಲಿ ಇರುತ್ತೆ. 100% ಥಿಯರಿ ಅಲ್ಲ, ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ, ಇಲ್ಲಿ ನಂದು ಥಿಯರಿ ಕ್ಲಾಸ್ ಇರುತ್ತೆ. ಹಾಗಾಗಿ ನೀವು ಎಕ್ಸಾಮಿಗೆ ಅನುಕೂಲ ಆಗ್ತದೆ. ಸೊ ಆನ್ಸರ್ ನೋಡೋಣ. ಸೊ ಅತ್ಯಂತ, ಸತ್ಕಾರ ಮತ್ತು ಅತಿದ್ವಯ ಯಾರು ಆನ್ಸರ್ ಮಾಡಿದ್ರೆ, ಚೆನ್ನಾಗಿ ಆನ್ಸರ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬಂದಿರುತ್ತೆ. ಸೊ ವೆರಿ ಗುಡ್ ಆನ್ಸರ್ ಅಂತ ನಾನು ಹೇಳ್ತೀನಿ. ಸೊ ಯಾಕೆ ಏನು ಅನ್ನೋದ್ರ ಬಗ್ಗೆ ನಾನು ಮುಂದೆ ಚರ್ಚೆ ಮಾಡ್ತೀವಿ. ಇಲ್ಲ ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ನಿಮಗೆ ಪವಿತ್ರ ಅವ್ರು ಮಾಡುವಾಗ ನಿಮಗೆ ಯಾವ ಭಾಷೆಯಿಂದ ಬಂದ್ರೆ ಅಥವಾ ನಾನೇ ಮಾಡಿದ್ರು ಕೂಡ ಹೇಳ್ತಾ ಹೋಗ್ತೀನಿ, ಇಂಥದ್ದೇ ಭಾಷೆಯಿಂದ ಬರುತ್ತೆ ಯಾಕೆ ಅನ್ನೋದ್ರ ಬಗ್ಗೆ. ನಿಮಗೆ ಒಂದು ಬೇಸಿಕ್ ಕ್ಲಾಸ್ ಬೇಕಿತ್ತು ಅನ್ನೋದ್ರ ಬಗ್ಗೆ ಇವತ್ತು ಮಾಡಿದ್ದೀನಿ. ಸೊ ಹಾಗೆ ಈ ಕ್ವಶನ್ಸ್ ಕೂಡ ಆಗಲೇ ನಾನು ತೋರಿಸಿದ್ದೆ, ಇಲ್ಲಿ ಆಗಲೇ ನಾನು 10, 11, 12 ಕ್ವಶನ್ಸ್ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದೆ. ಹಾಗಾಗಿ ಇದಕ್ಕೂ ಆನ್ಸರ್ಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಸೊ ನೋಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವುದು ಅಂತಂದ್ರೆ ಸೊ 13 ಮತ್ತು 14, 15ನೇ ಕ್ವಶನ್ಸ್ ಫಸ್ಟ್ ತೋರಿಸಿದ್ದೆ. ಇದು ಕೂಡ ಆನ್ಸರ್ಗಳು ಈಗ ದೃಶ್ಯಾವಳಿಯಲ್ಲಿ ಬರ್ತವೆ, ಯಾವ ಎಕ್ಸಾಮ್ ಅಲ್ಲಿ ಬಂದಿದ್ದು ಮತ್ತು ಯಾವುದು ಆನ್ಸರ್ ಬರ್ತದೆ. 16 ಮತ್ತು 17 ಕೂಡ ಯಾವ್ದು ಆನ್ಸರ್ ಅಂತಂದ್ರೆ ಹಿಂದಿ, ಎರಡನೇ ಪಸಂದ್ ಅನ್ನೋದು ಹಿಂದಿ ಪದ, ಛತ್ರಿ ಅನ್ನೋದು ಕೂಡ ಹಿಂದಿ ಪದ ನಿಮಗೆ ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ಅನ್ಯ ಭಾಷೆ ಪದಗಳನ್ನ ಬಿಟ್ಟು ಕನ್ನಡ ಭಾಷೆ ಪದಗಳನ್ನ ಉಪಯೋಗಿಸಿ ಅಂತ 18, 19, 20 ಭಾಷೆ ಪದ ಯಾವ್ದು ಕ್ವಶನ್ಸ್ ಗಳು ಕೂಡ ಕೇಳಿದ್ದೆ. ಸೊ ಇದರಲ್ಲಿ ಯಾವ್ಯಾವ ಆನ್ಸರ್ಗಳು ಕೂಡ ಇಲ್ಲಿ ಗೊತ್ತಾಗುತ್ತೆ. ಸೊ ಹಳೆ, ತಗ್ಗು, ಸೊ ಇನ್ನೊಂದು ನಡತೆ, ಸೊ ಕನ್ನಡ ಪದಗಳು ವೆರಿ ಇಂಪಾರ್ಟೆಂಟ್ ಆಗಿದೆ. ಉಳಿದವೆಲ್ಲ ಬೇರೆ ಬೇರೆ ಭಾಷೆ ಪದಗಳು, ಇಂಗ್ಲಿಷ್ ಪದಗಳಿದಾವೆ. ಸೊ ಬೇರೆ ಬೇರೆ ಭಾಷೆಗಳ ಪದಗಳಿದ್ದು ಹಾಗಾಗಿ ಇದನ್ನ ತೆಗಿಬೇಕಾಗುತ್ತೆ. ತೆಗಿಬೇಕು ಅಂತಂದ್ರೆ ನೀವು ಅನ್ಯ ಭಾಷೆ ಪದ ಮತ್ತು ದೇಶೀಯ ಪದಗಳನ್ನ ವೆರಿ ಇಂಪಾರ್ಟೆಂಟ್ ನೋಡ್ಬೇಕಾಗತ್ತೆ. ಸೊ ಇದೆಲ್ಲ ನಿಮಗೆ ಎಲ್ಲ ಡೀಟೇಲ್ಸ್ ಬೇಕು ಅಂತಂದ್ರೆ ಎಲ್ಲಾ ಬುಕ್ಸ್ ಗಳಿಂದ ಒಂದು ಸಂಗ್ರಹ ಮಾಡಿದಂತ ಒಂದು PDFs ಇದೆ, ಎಲ್ಲಾ ಕ್ಲಾಸ್ ಇಂದ ಕೊಡ್ತಾ ಹೋಗ್ತೀವಿ. ಮತ್ತೆ ಎಕ್ಸಾಮ್ ಮಟೀರಿಯಲ್ಸ್ ಮತ್ತೆ ಕ್ವಶನ್ ಪೇಪರ್ ಎಲ್ಲ ಇರುತ್ತೆ, ಹಾಗಾಗಿ ಅದು ನೋಡ್ಬೇಕಾಗುತ್ತೆ ಅಂತ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ತತ್ಸಮ ತದ್ಭವಗಳು. ಭಾಷಾ ಸ್ವೀಕರಣದಲ್ಲಿ ವೆರಿ ಇಂಪಾರ್ಟೆಂಟ್ ಇರುವಂತ ಇನ್ನೆರಡು ಟಾಪಿಕ್ ಅಂತಂದ್ರೆ ತತ್ಸಮ ತದ್ಭವಗಳು. ತತ್ಸಮ ಅಂತಂದ್ರೆ ಸಂಸ್ಕೃತದಿಂದ ನೇರವಾಗಿ ಬಂದು ಕನ್ನಡದಲ್ಲಿ ಬಳಕೆಯಾದಂತಹ ಶಬ್ದಗಳನ್ನ ತತ್ಸಮ ಅಂತ ಕರೀತಾರೆ. ತದ್ಭವ ಅಂದ್ರೆ ವ್ಯತ್ಯಾಸ ಹೊಂದಿದ ಶಬ್ದಗಳು ಅಂತ ಕರಿತೀವಿ, ತದ್ಭವಗಳು ಅಂತ. ತದ್ಭವ ಅಂದ್ರೆ ಹುಟ್ಟು ಅಂತ, ತದ್ಭವ ಮತ್ತೊಂದು ಹುಟ್ಟದು ಅಂತ. ಸಂಸ್ಕೃತದ ಇತರೆ ಅನ್ಯ ಭಾಷೆಗಳ ಪದಗಳಿಂದ ಅಥವಾ ಶಬ್ದಗಳಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಅಥವಾ ಪೂರ್ಣ ವ್ಯತ್ಯಾಸ ಹೊಂದಿರುತ್ತವೆ, ಅಂತವುಗಳನ್ನ ತದ್ಭವ ಅಂತ ಕರೀತಾರೆ. ಸೊ ಕೆಳಗಡೆ ಒಂದು ಪಟ್ಟಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ತತ್ಸಮ ತದ್ಭವಕ್ಕೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ನೋಡ್ಬೋದು. ಸೊ ವಿದ್ಯಾ ಅಂತ ಇದೆ. ಸೊ ಇಲ್ಲಿ ನೀವು ಇಲ್ಲಿ ಟ್ಯಾಲಿ ಮಾಡ್ಬೋದು. ಸಂಸ್ಕೃತದಿಂದ ನೇರವಾಗಿ ಕನ್ನಡಕ್ಕೆ ಬಂದಂತವು ತತ್ಸಮಗಳಾಗಿರ್ತವೆ. ಸೊ ಇವು ಸಂಸ್ಕೃತ ಪದನೇ, ವಿದ್ಯಾ ನೆನ್ಪಿಟ್ಕೊಳ್ಳಿ, ಸಂಸ್ಕೃತ ಪದ ಕನ್ನಡದಲ್ಲಿ ನೇರವಾಗಿ ಬಳಸ್ತೀವಿ. ಸೊ ವಿದ್ಯಾ ಅಂತೀವಿ, ವಿದ್ಯಾಬುದ್ಧಿ, ವಿದ್ಯಾಭ್ಯಾಸ ಅಂತೀವಿ, ವಿದ್ಯಾ
ಬುದ್ಧಿ ಅಂತ ಕರೀವಾಗ ವಿದ್ಯಾ ಅನ್ನೋ ಪದ ಸಂಸ್ಕೃತ ಮೂಲದಿಂದ ಯಾವುದೇ ವ್ಯತ್ಯಾಸ ಇಲ್ಲದೆ ಬಳಸಿದೀವಿ. ಸೊ ಇಲ್ಲಿದೆ ಇಲ್ಲಿ ನೀವು ನೋಡ್ಬೋದು, ನೇರವಾಗಿ ಬಳಸಿದವು ತತ್ಸಮ ಆಗಿರ್ತವೆ. ತದ್ಭವಗಳು ಅಂದ್ರೆ ಅಲ್ಪ ಸ್ವಲ್ಪ ಆಲ್ಟರ್ ಮಾಡಿಕೊಂಡು ಪದಗಳ ವ್ಯತ್ಯಾಸ ಆಗ್ತವೆ. ಹಾಗಾದ್ರಿಂದ ಸೊ ಪೂರ್ಣ ಅಥವಾ ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಪದಗಳು ಬರ್ತವೆ. ಸೊ ತದ್ಭವಗಳು ಹೇಗಿರ್ತವೆ ಅಂದ್ರೆ ಬಿಜ್ಜೆ ಅಂತ ಕರಿತೀವಿ. ಸೊ ತತ್ಸಮ ವಿದ್ಯೆ ಆದರೆ ತದ್ಭವ ಅದಕ್ಕೆ ಬಿಜ್ಜೆ ಅಂತ ಕರೀತೀವಿ. ಸಂಪೂರ್ಣವಾಗಿ ವ್ಯತ್ಯಾಸ ಇರುತ್ತೆ. ಕಾವ್ಯ ಕವ್ವ, ಪರ್ವ ಹಬ್ಬ, ಸೊ ಶಾರೀರಿಕ ಅಂತಂದ್ರೆ ಶಾರಿಗೆ, ಸೊ ಕೂಷ್ಮಾಂಡ ಅಂದ್ರೆ ಕುಂಬಳ. ಸೊ ಈ ತರ ನೋಡಿ, ನೀವು ಕಂಡರಿಯಂತ ಕೆಲವು ಶಬ್ದಗಳು ಎಕ್ಸಾಮಿಗೆ ಬಂದಿರೋಂಥವನ್ನ ನಾನು ನೋಟ್ ಮಾಡಿ ಚಾರ್ಟ್ ಮಾಡಿ ನೀಟಾಗಿ ಇಟ್ಟಿದ್ದೀನಿ. ಹಾಗಾಗಿ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಇದನ್ನ ಯಾಕೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇವನ್ನ ನೀವು ಇವನ್ನ ನೆನಪಿಸ್ಬೇಕಾಗತ್ತೆ. ತತ್ಸಮ ತದ್ಭವಗಳನ್ನ ನೀವು ಒಂದು ಚಾರ್ಟ್ ಮಾಡ್ಕೋಬೇಕು. ಈ ಚಾರ್ಟ್ ಮಾಡ್ಕೋಬೇಕು ಅಂದ್ರೆ ನಾನು ಆಲ್ರೆಡಿ PDF ಕೊಡ್ತೀನಿ, ಅದನ್ನ ಹತ್ಕೊಂಡು ದಿನ 5 ನಿಮಿಷ 10 ನಿಮಿಷ ಓದ್ತಾ ಹೋಗ್ರಿ. 10 ಮಾರ್ಕ್ಸ್ ನಿಮ್ ಜೊತೆ ಇರುತ್ತೆ. ರೀಕಾಲ್ ಮಾಡೋದೇ ಇದಕ್ಕೆ ಮಂತ್ರ. ದೇಶೀಯ ಮತ್ತು ಯಾವುದು ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ತತ್ಸಮ ತದ್ಭವಗಳು, ದೇಶೀಯ ಅನ್ಯ ದೇಶ ಪದಗಳು, ಇವನ್ನೆಲ್ಲ ಒಂದು 10 ರಿಂದ 15 ಮಾರ್ಕ್ಸ್ ಇರ್ತದೆ. ಹಾಗಾದ್ರಿಂದ ಸೊ ಇವುಗಳನ್ನ ಕಲಿ ಮತ್ತೆ ಯಾವುದೋ ದ್ವಿರುಕ್ತಿ ಇರ್ತದೆ, ಅನುಕರಣಾವಯ ಇರುತ್ತೆ. ಸೊ ಈ ತರದ ಪದಗಳ ಟಾಪಿಕ್ ಇರುತ್ತೆ. ಈ ತರ ಒಂದು 10 ರಿಂದ 15 ಟಾಪಿಕ್ ಇರುತ್ತೆ. ಹೆಚ್ಚು ಕಮ್ಮಿ ನಿಮಗೆ ಒಂದು 20 to 30 ಮಾರ್ಕ್ಸ್ ಇರ್ತದೆ. ಬಟ್ ಇದನ್ನ ನಾವು ರೆಗ್ಯುಲರ್ ಆಗಿ ಓದಲ್ಲ. ಬರೀ ಕನ್ನಡ ಸಾಹಿತ್ಯ, ಕವಿ ಯಾರು, ಕಾವ್ಯನಾಮ ಇದನ್ನೇ ಓದೋದ್ರಲ್ಲೇ ಕಾಲ ಕಳೆದಿರ್ತೀವಿ. ಇಲ್ಲ ಛಂದಸ್ಸಿ ಹೋಗ್ಬಿಟ್ರೆ ಮರ್ತೋಗ್ಬಿಡ್ತದೆ. ಇಲ್ಲ ಯಾವುದಕ್ಕೆ ತೌಲನಿಕ ಕನ್ನಡ ಓದಕ್ ಹೋದ್ರು ಮರ್ತೋಗ್ಬಿಡ್ತದೆ. ಭಾಷಾಶಾಸ್ತ್ರ ಭಾಗ ಓದಕ್ ಹೋದ್ರು ಕೂಡ ಮರ್ತೋಗ್ಬಿಡ್ತೀವಿ, ಎಲ್ಲ ಬಿಟ್ಬಿಡ್ತೀವಿ. ಹಾಗಾದ್ರಿಂದ ವೆರಿ ಇಂಪಾರ್ಟೆಂಟ್ ಇದೆ. ನೀವು ಹೆಚ್ಚು ಅಂಕಗಳನ್ನ ತಂದು ಕೊಡ್ಬೇಕು ಅಂತಂದ್ರೆ, ಅಥವಾ ಕನ್ನಡ ಮೇಜರ್ ಇದ್ರೂ ಕೂಡ ಟ್ರಬಲ್ ಕೊಡೋಂಥದ್ದು, ಎಲ್ಲರಿಗೂ ಕೂಡ ಟ್ರಬಲ್ ಕೊಡೋಂಥದ್ದು ಯಾವ ಇದ್ರೆ ಇವೇ ಪದಗಳು. ಯಾಕೆ ಅಂತಂದ್ರೆ ಕನ್ನಡ ಮೇಜರ್ ಮಾಡಿದ ಸ್ಟೂಡೆಂಟ್ಸ್ ಕೂಡ ಸೊ ಈ ಭಾಷೆ ಯಾವ ಭಾಷೆ ಪದ ಹುಟ್ಟಿ ಬಂದಿದೆ ಅನ್ನೋದು ಕಂಡು ಎಲ್ಲರಿಗೂ ಕನ್ಫ್ಯೂಸ್ ಇರುತ್ತೆ. ಅರ್ಥ ಆಯ್ತು? ಹಾಗಾದ್ರೆ ನೀವು ಏನ್ ಅಭ್ಯಾಸ ಅಂದ್ರೆ ಅವಾಗ ರೀಕಾಲ್ ಮಾಡೋದೇ ಅಭ್ಯಾಸ. ಹೆಂಗಾದ್ರಿಂದ ತಪ್ಪದೆ ತೊಳ್ಕೊಬೇಡಿ. ಲೀಸ್ಟ್ ಇದೆ, ಸಮಯ ರೀಕಾಲ್ ಮಾಡಿ, ನೀವು ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ತರದೆಲ್ಲ ಲೀಸ್ಟ್ ಗಳನ್ನ ನೋಟ್ ಮಾಡ್ತಾ ಬನ್ನಿ, ಸೊ ಕಲಿತಾ ಬನ್ನಿ. ಸೊ ಇದಕ್ಕೆ ಸೊ ನಾನು ಹೇಳ್ತಾನೆ ಇದ್ದೀನಿ, ಟೆಲಿಗ್ರಾಮ್ ಗ್ರೂಪಿಗೆ ಬರ್ಲಿ ಅಂತ. ಸೊ ಇಲ್ಲಿ ಒಂದು ವಿಶೇಷ ಇರುತ್ತೆ, ಯಾವುದು ಸೊ ತತ್ಸಮ ತದ್ಭವಗಳು ಯಾವ ತರ ವ್ಯತ್ಯಾಸ ಮಾಡ್ಕೊಂಡು ಕನ್ನಡಕ್ಕೆ ಬಂದಿದ್ದಾವೆ, ಸಂಸ್ಕೃತ ಪದಗಳು ಯಾವುವು, ಸೊ ಎಲ್ಲಾ ಲೀಸ್ಟ್ ಅನ್ನು ಕೊಟ್ಟಿದ್ದೀನಿ. ಇದನ್ನ ನೀವು ಪಾಸ್ ಮಾಡ್ಕೊಂಡು ಓದ್ಕೊಂತ ಲೀಸ್ಟ್ ಮಾಡ್ಕೊಂತ ಬನ್ನಿ. ಅವಾಗ ನಿಮಗೆ ಸೊ 50% ಕವರ್ ಆಗಿರುತ್ತೆ. ಸೊ ಇನ್ನೊಂದು 50% ನಿಮ್ಗೆ ಎಲ್ಲಿದೆ ಅಂತಂದ್ರೆ ನಾನು PDF ಅನ್ನ ಕಳಿಸ್ಕೊಡ್ತೀನಿ. ಆಯ್ತಾ? ಎಲ್ಲಾ ಸಬ್ಜೆಕ್ಟ್ ನಾನು ಹೇಳಿದ್ದೀನಿ, ಮಾತಾಡಿದ್ದೀನಿ ನಮ್ಮ ಸ್ಟಾಪ್ ಹತ್ರ, ಮತ್ತೆ ನಮ್ಮ ಚಿವಲ್ಸಿನ ಸಂಪನ್ಮೂಲ ವ್ಯಕ್ತಿಗಳಿಗೆ ಹೇಳಿದೀವಿ ಕೊಡಿ ಅಂತ. ಕೊಡೋದ್ರಿಂದ ಏನು ಕಳ್ಕೊಳ್ಳಲ್ಲ ಅಂತ ಹೇಳಿದ್ವಿ ಅಲ್ವಾ? ನಾವು ಕೊಡೋದ್ರಿಂದ ಏನು ಕಳ್ಕೊಳ್ಳಲ್ಲ. ಜ್ಞಾನ ಎಲ್ಲರಿಗೂ ಸಿಗ್ಬೇಕಾಗತ್ತೆ, ಎಲ್ಲರಿಗೂ ಪಸರಿಸ್ಬೇಕು. ನಮ್ಮಿಂದ 4 ಜನ ಯಾರಿಗಾರು ಸ್ವಲ್ಪ ಒಳ್ಳೇದಾಯ್ತು ಅನ್ನೋದ್ರೆ ಸಾಕು, ನಾವು ಮಾಡಿರೋದಕ್ಕೂ ಸಾರ್ಥಕ ಆಗುತ್ತೆ. ಅಂದ್ಬಿಟ್ರೆ ಸ್ವಾರ್ಥಕ್ಕಿಂತ ಇಲ್ಲಿ ನಿಮಗೆ ಕೊಡ್ಬೇಕು ಅನ್ನೋ ನಮ್ಮ ತುಡಿತನೇ ಜಾಸ್ತಿ ಇದೆ. ಹಾಗೆ ನೀವೆಲ್ಲ ನೋಟ್ ಮಾಡ್ಕೊಂಡು ನೀವು ಒಂದ್ ಕಡೆಯಿಂದ ಬಂದ್ಬಿಡಿ. ಸೊ ಹಾಗಾದ್ರೆ ಓಕೆ, ಸೊ ಪಾಸ್ ಮಾಡ್ಕೊಂತ ನೋಟ್ ಮಾಡ್ಕೊಂತ ಬನ್ನಿ. ಸೊ ಅವಾಗ ನಿಮಗೆ ಸಕ್ಸಸ್ ಆಗುತ್ತೆ. ಓಕೆ, ಸೊ ಕನ್ನಡದಲ್ಲಿ ನಿಮಗೆ ಸೊ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಸಾಹಿತ್ಯ ಕೋಶ ಅಂತ ಒಂದು ಬುಕ್ ಸಿಗುತ್ತೆ, ಅದನ್ನು ರೆಫರ್ ಮಾಡ್ಬೋದು. ಇಲ್ಲಾಂದ್ರೆ ಶೀಗಲ್ ಪ್ರಶಾಂತ್ ಅನ್ನೋರು ಒಂದು ಒಳ್ಳೆ ಬುಕ್ ಬರೆದಿದ್ದಾರೆ, ನಮ್ಮ ಸ್ನೇಹಿತರು ಕೂಡ. ಅದು ಶೀಗಲ್ ಪ್ರಶಾಂತ್ ಅಂತ ಹೇಳಿ, ಕನ್ನಡ ನುಡಿಗನ್ನಡಿನ ಇದೆ ಅದು. ಇದು ನೆಕ್ಸ್ಟ್ ನಿಮಗೆ ಕ್ಲಾಸ್ ಮಾಡುವಾಗ ಅದನ್ನ ಬುಕ್ಸ್ ಮತ್ತು ಅವರ ಫೋನ್ ನಂಬರ್ಗಳನ್ನ ನಿಮಗೆ ಹಾಕ್ತೀವಿ. ದಯವಿಟ್ಟು ಬುಕ್ಸ್ ಅನ್ನ ತಗೊಂಡು ಓದಿದ್ರೆ ಒಳ್ಳೇದು. ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಸೊ ಇನ್ಕ್ಲೂಡಿಂಗ್ ಮೀ ಕೂಡ, ನಾನು ಕೂಡ ಸುಮಾರಷ್ಟು ಅವ್ರದ್ದು ವಿಷಯಗಳನ್ನ ನೋಡಿ ರೆಫರ್ ಮಾಡ್ತಿದ್ದೀನಿ. ಸೊ ಹೆಚ್ಚು ಪಕ್ಷ ಒಳ್ಳೆ ಬುಕ್ ಕೂಡ ಓದೋದು. ಸೊ ಹಾಗೆ ಕನ್ನಡದಲ್ಲಿ ಯಾವ್ಯಾವ ಬುಕ್ಸ್ ಗಳನ್ನು ಓದಬೇಕು ಅನ್ನೋದು ಕೂಡ ನಿಮಗೆ ಪಟ್ಟಿ ಮಾಡಿಕೊಡ್ಲಾಗ್ತದೆ. ಸೊ ಯಾವ ಬುಕ್ಸ್ ಓದಬೇಕು, ಯಾವ ಬುಕ್ಸ್ ಓದಬಾರ್ದು ಈ ಟೈಮಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಇದೆಲ್ಲ ಕೂಡ ನಿಮ್ಗೆ ಯಾವುದು ಸೊ ನೋಟ್ ಮಾಡಿ ಎಕ್ಸಾಮಿಗೆ ಬರೋಂಥದ್ದು ನಾನು ಹೇಳಿದ್ದೀನಿ. ಯಾಕೆ ನಾನು ಈ ಟಾಪಿಕ್ ತಗೊಂಡೆ, ಹೇಳೋಂಥದ್ದೇನು ಜಾಸ್ತಿ ಇರಲಿಲ್ಲ. ಆದರೆ ನಾನು ನಿಮಗೆ ಏನು ಮಾಡಬೇಕಿತ್ತು, ನೆನ್ಪು ಮಾಡಬೇಕಿತ್ತು. ಈ ವಿಷಯಗಳನ್ನು ಯಾರು ಓದ್ತಿಲ್ಲ. ಸೊ ಕೂಡ ನಮ್ಮ ಸ್ಟೂಡೆಂಟ್ಸ್ ಕೂಡ, ಆಫ್ಲೈನಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಕೂಡ ಇದನ್ನು ಜಾಸ್ತಿ ಓದ್ತಿಲ್ಲ ಅಂತ ಗೊತ್ತು ನನಗೆ. ಹಾಗಾದ್ರಿಂದ ಇವತ್ತು ನಾನು ನೆನ್ಪಡಕ್ಕೆ ಬಂದಿದ್ದೀನಿ. ನನಗೆ ನೀವು ರೆಸ್ಪೆಕ್ಟ್ ಕೊಡೋದೇ ಆದರೆ, ಅಥವಾ ನನಗೆ ನಾ ಹೇಳೋ ಮಾತನ್ನ ನೀವು ಕೇಳೋದೇ ಆದರೆ, ದಯವಿಟ್ಟು ಇವುಗಳನ್ನ ಓದಿ ಅಷ್ಟೇ. 100%. ನೀವು ಕನ್ನಡ ಸ್ಕೋರ್ ಆಗದಂಗಿದ್ರೆ ಯಾವ್ದಾದ್ರು, ನೀವು ಬಹಳಷ್ಟು ಜನ ನಾನು ನೋಡ್ತಿದ್ದೀನಿ ಮೆಂಟಲ್ ಅಬಿಲಿಟಿ ಅಥವಾ ಅದು ಇದು ಕ್ಲಾಸ್ ಕೊಡಿ ಅಂತ. ಸೊ ನಮಗೆ ಅದು ಯಾವುದು ದೊಡ್ಡದಲ್ಲ. ನಾನೆಲ್ಲ ಸಬ್ಜೆಕ್ಟ್ ಮಾಡ್ಬೋದು. ಆದರೆ ನನಗೆ ಗೊತ್ತು ಮೆಂಟಲ್ ಅಬಿಲಿಟಿ ಸೊ ಒಂದು ಔಪಚಾರಿಕ 8 ರಿಂದ 10 ಕ್ವಶನ್ಸ್ ಬರ್ಬೋದು ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್. ಬಟ್ ಕನ್ನಡ 100 ಮಾರ್ಕ್ಸ್. ಹಂಗೆ ನಾನು ಜಾಸ್ತಿ ಓದ್ಕೊಟ್ಟಿದ್ದೀನಿ ಕನ್ನಡಕ್ಕೆ.
ಉಳಿದಿರೋಂಥ ಸಬ್ಜೆಕ್ಟನ್ನು ಮಾಡೋಕ್ಕಾಗಲ್ಲ, ಮಾಡಿಸ್ಬಾರ್ದು ಅಂತೆಲ್ಲ ಮಾಡಿಸ್ತೀವಿ, ಮಾಡೋಣಂತೆ. ಬಟ್ ಅವೆಲ್ಲ ತಾತ್ಕಾಲಿಕ ಒಂದು ನೀವು ಮೆಂಟಲ್ ಅಬಿಲಿಟಿ ಟ್ರೈ ಮಾಡಿ 1 ರಿಂದ 2 ದಿನದೊಳಗೆ ಕಲಿಬೋದು. ಬಟ್ ಕನ್ನಡ ಹಾಗಲ್ಲ. ಕನ್ನಡ 100 ಮಾರ್ಕ್ಸ್ ಇದೆ, 100 ಡೇಸಿಗೆ ಆದರೂ ಸಾಧ್ಯ ಇಲ್ಲ ಕನ್ನಡ ಕವರ್ ಮಾಡೋಕ್ಕೆ, ಅಷ್ಟು ದೊಡ್ಡ ಸಬ್ಜೆಕ್ಟ್ ಇದೆ. ಹಾಗಾಗಿ ನಾನು ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದೀನಿ. ಬಟ್ ನೀವು ಕನ್ನಡ ಅನ್ನೋ ಒಂದು ನೆಗ್ಲಿಜೆನ್ಸ್ ಇದ್ರೆ ದಯವಿಟ್ಟು ತಲೆಯಿಂದ ತಂದುಬಿಡಿ. ತುಂಬ ಸ್ಕೋರ್ ಮಾಡಬೇಕು ಅಂದರೆ ಅಥವಾ FD ನೀವು ಸೆಲೆಕ್ಷನ್ ಆಗಬೇಕು ಅಂದರೆ ನಾನು ಹೇಳೋದೇ ಅಷ್ಟೇ, 80% ಕನ್ನಡ ನಿಮ್ಮ ಸ್ಕೋರ್ ಆಗಲೇಬೇಕು. ಇನ್ನು 20% ಯಾವುದೋ GK ಮೇಲೆ ನಿಮ್ಮದು ಆಸೆ ಇಟ್ಕೋಬೇಕಷ್ಟೇ. 80% ಕನ್ನಡ ಮೇಲೆ ಸ್ಕೋರ್ ಆಗಬೇಕು, ಇಲ್ಲ ಇಂಗ್ಲೀಷ್ ಮೇಜರ್ ಮೇಲೆ ಸ್ಕೋರ್ ಆಗಬೇಕಾಗುತ್ತೆ. ಹಾಗಾದ್ರಿಂದ FDA ಒಂದು ಒಳ್ಳೆ ನೌಕರಿ. FDA ನಾನು ಕಂಡಂತೆ ಒಂದು ಒಳ್ಳೆ ನೌಕರಿ. 5 ಇಯರ್ಸಿಗೆ ಒಂದು ಪ್ರಮೋಷನ್ ಸಿಗುತ್ತೆ ಅಲ್ಲಿ. ಹಾಗಾಗಿ ನೀವು ಬೇಗ ತಹಸೀಲ್ದಾರ್ ಮುಟ ಆಗ್ಬೋದು. AC ಮುಟ, ಅಸಿಸ್ಟೆಂಟ್ AC ಮುಟ ಆಗಿದ್ದಾರೆ ನನಗೆ ಗೊತ್ತಿರಂಗೆ. ಹಾಗಾಗಿ ಕೆಟಗರಿ ಇದ್ದವರಿಗೆಲ್ಲ ಅಲ್ಲಿವರೆಗೂ ಹೋಗ್ಬೋದು. KS ಆಗ್ಬೇಕು ಅಂತಿಲ್ಲ, ಪ್ರಮೋಟಿವ್ ಕೂಡ ಆಗ್ಬೋದು ಇದರಲ್ಲಿ ಇನ್ ಸರ್ವಿಸ್ ಮೇಲೆ. ಹಾಗಾದ್ರಿಂದ FDA ಒಂದು ಒಳ್ಳೆ ನೌಕರಿ. ಮತ್ತೆ ನಿಮಗೆ ಗೌರ್ಮೆಂಟ್ ಹಾಲಿಡೇಸ್ಗಳಿರ್ಬೋದು, ಮತ್ತೆ ಪ್ರತಿಯೊಂದು ರಾಜ ನೌಕರಿ ಅಂತ ಹೇಳ್ಬೋದು FDS ನೌಕರಿಗಳು. ಹಾಗಾಗಿ ದಯವಿಟ್ಟು ಇವನ್ನೆಲ್ಲ ಕನ್ನಡವನ್ನ ಜಾಸ್ತಿ ಒತ್ತು ಕೊಟ್ಟು ಕಲೀರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರೂ ಟೆಲಿಗ್ರಾಮ್ ಗ್ರೂಪ್ ಅಚೀವರ್ಸ್ ಶೌರ್ಯ ಗ್ರೂಪಿಗೆ ಬನ್ನಿ. ಕೆಳಗಡೆ ನಿಮಗೆ ಹಾಕಿದ್ದಾರೆ. ಸೊ ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಕಾಲಮ್ ಅಲ್ಲಿ ಇದೆ. ಸೊ ಅಚೀವರ್ಸ್ ಯಾವುದು ಶೌರ್ಯ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ, ಅಂಡ್ ಯಾವುದು ಅಚೀವರ್ ವೆಬ್ಸೈಟ್ ಇದೆ. ಹಾಗೇನೆ ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ, ನೋಟ್ ಮಾಡ್ತಾ ಹೋಗ್ರಿ. ಸೊ ಶುಭವಾಗ್ಲಿ, ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಕ್ಲಾಸ್ ಬರೋದ್ರೊಳಗೆ ನೀವೆಲ್ಲ ರೆಡಿ ಆಗಿರಿ. ಒಳ್ಳೆ ಟಾಪಿಕ್ ಅಲ್ಲಿ ಬರ್ತೀನಿ. ಸೊ ಇದು ನಿಮ್ ನೆನ್ಪು ಮಾಡೋಕ್ಕೋಸ್ಕರ ಬಂದಿರೋಂಥ ಟಾಪಿಕ್ ಇದು. ಹಾಗೆ ಇನ್ನು 10 ಹಲವು ಒಳ್ಳೊಳ್ಳೆ ಟಾಪಿಕ್ ಅಲ್ಲಿ ಇದ್ದೀನಿ. ಸೊ ಒಳ್ಳೆ ಟಾಪಿಕ್ ಅನ್ನು ಮಾಡ್ಕೊಡ್ತೀನಿ. ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ.